KS ನರಸಿಂಹಸ್ವಾಮಿಯವರು ಕೊಟ್ಟಿರುವಂತಹ ಪ್ರೇಮ ಗೀತೆಗಳು ಬಹಳ ಅದ್ಭುತವಾದದ್ದು. ಅಂತಹ ಕೊಡುಗೆಯನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದವರು ಅಂತಂದ್ರೆ KS ನರಸಿಂಹಸ್ವಾಮಿಯವರು. ಮೈಸೂರು ಮಲ್ಲಿಗೆ ಅಂತಂದ್ರೆ KS ನರಸಿಂಹಸ್ವಾಮಿ ಅಂತ ಹೇಳುವಷ್ಟು ಅದ್ಭುತವಾದಂತಹ ಒಂದು ಸಾಹಿತ್ಯ ಕೃತಿಯನ್ನ ನೀಡಿದವರು ಅಂತಂದ್ರೆ KS ನರಸಿಂಹಸ್ವಾಮಿಯವರು. ಕನ್ನಡ ಭಾಷೆ ಅನ್ನೋದು ನಿಖರವಾಗಿ ಕರಾರುವಕ್ಕಾಗಿ ಹೇಳುತ್ತೆ. ಹೂವಿಗೆ ಹೂವೆ ಅಂತ ಹೇಳುತ್ತೆ, ಕಲ್ಲಿಗೆ ಕಲ್ಲೆ ಅಂತ ಹೇಳುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ KS ನರಸಿಂಹಸ್ವಾಮಿ ಅವರು ಬರೆದಿರುವ ಕನ್ನಡ ಮಾಧ್ಯಮ ಈ ಪದ್ಯಭಾಗವನ್ನ ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ. ಮೊದಲಿಗೆ KS ನರಸಿಂಹಸ್ವಾಮಿಯವರು ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯಭಾಗವನ್ನ ಬರೆದಂತಹ KS ನರಸಿಂಹಸ್ವಾಮಿ ಅವರ ಬಗ್ಗೆ ನಾವು ತಿಳ್ಕೊಂಡು ಬರೋಣ. KSN ಎಂಬ ಹೆಸರಿನಿಂದ ಪ್ರಸಿದ್ಧರಾದ KS ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ 1915 ಜನವರಿ 26ರಂದು ಜನಿಸಿದ್ರು. KSN ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಪ್ರೇಮಕವಿ ಅನ್ನುವಂತಹ ಪ್ರಸಿದ್ಧಿಯನ್ನ ಪಡೆದವರು KS ನರಸಿಂಹಸ್ವಾಮಿಯವರು. ನಮ್ಮ ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸಿದವರು. ತಂದೆ ಸುಬ್ಬರಾಯರು, ತಾಯಿ ಹೊಸಹೊಲ್ಲಲು ನಾಗಮ್ಮ. ನೋಡಿ, ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಲ್ಲಿ ಅಧಿಕಾರಿಗಳಾಗಿದ್ದು ಯಾರು ಅಂತಂದ್ರೆ KS ನರಸಿಂಹಸ್ವಾಮಿಯವರು ಕರ್ನಾಟಕ ಗೃಹ ಮಂಡಳಿಯಲ್ಲಿ ಅಧಿಕಾರಿಗಳಾಗಿದ್ದು ನಿವೃತ್ತ ಜೀವನವನ್ನ ಬೆಂಗಳೂರಿನಲ್ಲಿ ಕಳೆದಿದ್ದಾರೆ. ಆದ್ರೆ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಲ್ಲಿ ಅಧಿಕಾರಿ ಆಗಿದ್ರೂ ಕೂಡ ಅವರ ನಿವೃತ್ತಿಯವರೆಗೂ ಕೂಡ ಅವ್ರಿಗೆ ಸ್ವಂತ ಮನೆನೇ ಇರ್ಲಿಲ್ಲ. ಬಹಳ ವರ್ಷದವರೆಗೂ ಕೂಡ ಸ್ವಂತ ಮನೆ ಇರ್ಲಿಲ್ಲ. ಕನ್ನಡ ಸಾಹಿತ್ಯದ ಪ್ರೇಮ ಗೀತೆಗಳ ಇತಿಹಾಸದಲ್ಲಿ KSN ಅವರ ಸ್ಥಾನ ತುಂಬಾ ವಿಶಿಷ್ಟವಾದದ್ದು. ಕನ್ನಡ ಸಾಹಿತ್ಯದ ಪ್ರೇಮ ಗೀತೆಗಳು ಅಂತ ಅಂದಾಗ ಅದರ ಇತಿಹಾಸವನ್ನ ನೋಡಿದಾಗ KS ನರಸಿಂಹಸ್ವಾಮಿಯವರು ಕೊಟ್ಟಿರುವಂತಹ ಪ್ರೇಮ ಗೀತೆಗಳು ಬಹಳ ಅದ್ಭುತವಾದದ್ದು. ಅಂತಹ ಕೊಡುಗೆಯನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದವರು ಅಂತಂದ್ರೆ KS ನರಸಿಂಹಸ್ವಾಮಿಯವರು. ನೋಡಿ, ಈಗಿನ ಕಾಲದ ಕವಿ ಸಾಹಿತಿ ಅಲ್ಲ ಅವರು. ಕರ್ನಾಟಕ ಗೃಹ ಮಂಡಳಿಯಲ್ಲಿ ಅಧಿಕಾರಿಗಳಾಗಿದ್ರೂ ಕೂಡ ಸ್ವಂತ ಮನೆ ಅನ್ನೋದು ಇರ್ಲಿಲ್ಲ ಬಹಳಷ್ಟು ವರ್ಷಗಳವರೆಗೆ. ಆದ್ರೆ ಕನ್ನಡ ಸಾಹಿತ್ಯದಲ್ಲಿ ಎಂದೂ ಕೂಡ ಅವರು ಕುಂದುಕೊರತೆಯನ್ನ ತೋರ್ದವರೇ ಅಲ್ಲ. ಅದ್ಭುತವಾದಂತಹ ಕನ್ನಡ ಸಾಹಿತ್ಯವನ್ನ, ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿದವರು ಅಂತಂದ್ರೆ ಅದು KS ನರಸಿಂಹಸ್ವಾಮಿಯವರು. ನೋಡಿ, ಅವರ ಬರವಣಿಗೆ ಮುಖ್ಯವಾಗಿ ನಗರ ಜೀವನದ ಹಿನ್ನೆಲೆಯನ್ನ ನಗರದ ಸಂಸ್ಕಾರಗೊಂಡಂತಹ ಭಾಷೆಯಲ್ಲಿ ಚಿತ್ರಿಸುತ್ತದೆ. ನಾವು ಅವರ ಬರವಣಿಗೆಯನ್ನ ನೋಡೋದಾದ್ರೆ ಅವರ ನಗರ ಜೀವನದ ಹಿನ್ನೆಲೆಯನ್ನ ಕುರಿತಂತೆ ನಗರದ ಸಂಸ್ಕಾರಗೊಂಡ ಭಾಷೆಯಲ್ಲೇ ಅದು ಚಿತ್ರಿಸ್ತಾ ಹೋಗೋದನ್ನ ನಾವು ನೋಡ್ಬೋದು. ಅವ್ರು ಬರೆದಂತಹ ಕೆಲವು ಪ್ರಮುಖ ಕೃತಿಗಳನ್ನ ನಾವು ನೋಡೋಣ. ಬಹಳ ಅದ್ಭುತವಾದಂತಹ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ತೆರೆದ ಬಾಗಿಲು, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ಶಿಲಾಲತೆ, ಮನೆಯಿಂದ ಮನೆಗೆ, ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ಹೀಗೆ ಪ್ರಮುಖ ಕವನ ಸಂಕಲನಗಳನ್ನ ರಚಿಸಿದ್ದಾರೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಮಿಗಿಲಾಗಿರುವಂತಹ ಸಾಹಿತ್ಯ ಕೃತಿಗಳು. ನಾವು ಕಾವ್ಯ ಕೃತಿಗಳನ್ನ ಇದರಲ್ಲಿ ನೋಡ್ತೀವಿ. ಹಾಗೆ ಮಾರಿಕಲ್ಲು, ಉಪವನ, ದಮಯಂತಿ ಅನ್ನುವಂತಹ ಗದ್ಯ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅನೇಕ ಅನುವಾದ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. 1991ರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ರು. ಚಂದನ ಕನ್ನಡ ಜನತೆ ಇವರಿಗೆ ಅರ್ಪಿಸಿದಂತಹ ಅಭಿನಂದನಾ ಗ್ರಂಥ, ಚಂದನ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನ ಕನ್ನಡ ಜನತೆ ಇವರಿಗೆ ಅರ್ಪಿಸ್ತು. ದೇವರಾಜ ಬಹದ್ದೂರ್ ಬಹುಮಾನ ಅನ್ನ ಕೂಡ ಇವರು ಗಳಿಸ್ಕೊಂಡಿದ್ರು. ಇವರ ಸಾಹಿತ್ಯ ಕೃತಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ದೇವರಾಜ ಬಹದ್ದೂರ್ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ, ಪಂಪ ಪ್ರಶಸ್ತಿ ಬಂದಿದೆ, ಮಾಸ್ತಿ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಹಾಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವದ ಡಿಲಿಟ್ ಪ್ರಶಸ್ತಿಯು ಕೂಡ ಲಭ್ಯ ಆಗಿದೆ. ನೋಡಿ, ಈ ಪ್ರಸ್ತುತ ನಿಮಗೆ ಇಟ್ಟಿರುವಂತಹ ಒಂದು ಕೃತಿ ಅಥವಾ ಪದ್ಯಭಾಗ ಅಂತಂದ್ರೆ ಕನ್ನಡ ಮಾಧ್ಯಮ, KS ನರಸಿಂಹಸ್ವಾಮಿಯವರು ಬರೆದಿರುವಂಥದ್ದು. ಈ ಲೇಖಕರು KS ನರಸಿಂಹಸ್ವಾಮಿಯವರ ಜನಪದ ಕಾವ್ಯ ಮತ್ತು ಪಾಶ್ಚಾತ್ಯರ ಪ್ರೇಮ ಕಾವ್ಯದ ಸತ್ವವನ್ನ ತಮ್ಮ ಮೈಸೂರು ಮಲ್ಲಿಗೆಯಲ್ಲಿ
ತುಂಬಿ ತನ್ಮೂಲಕ ಕನ್ನಡ ಕಾವ್ಯವನ್ನ ಮನೆ ಮನೆಗಳ ಮನಮನಗಳಲ್ಲಿ ನಿಲ್ಲಿಸಿ ಜನಸಾಮಾನ್ಯನು ಕನ್ನಡ ಕಾವ್ಯವನ್ನ ಮೆಲುಕು ಹಾಕುವಂತೆ ಮಾಡಿದ ಜನಪ್ರಿಯ KS ನ 20ನೇ ಶತಮಾನದ ಕನ್ನಡ ಕಾವ್ಯ ಪಂಕ್ತಿಯಲ್ಲಿ ಇವರದು ಬಹುಮುಖ್ಯ ಹೆಸರು. ಮೈಸೂರು ಮಲ್ಲಿಗೆ ಅಂತಂದ್ರೆ KS ನರಸಿಂಹಸ್ವಾಮಿ ಅಂತ ಹೇಳುವಷ್ಟು ಅದ್ಭುತವಾದಂತಹ ಒಂದು ಸಾಹಿತ್ಯ ಕೃತಿಯನ್ನ ನೀಡಿದವರು ಅಂತಂದ್ರೆ KS ನರಸಿಂಹಸ್ವಾಮಿ ಅವರು. ನೋಡಿ, ಅವರು ಜನಪದ ಮತ್ತು ಪಾಶ್ಚಾತ್ಯ ಪ್ರೇಮ ಕಾವ್ಯದ ಸತ್ವವನ್ನ, ಸಾರವನ್ನ ಎರಡನ್ನೂ ಕೂಡ ಒಳಗೊಂಡಂತಹ ಒಂದು ಕೃತಿ ಅವ್ರದ್ದು ಮೈಸೂರು ಮಲ್ಲಿಗೆ ಅನ್ನುವಂತಹ ಒಂದು ಕೃತಿ. ಅದರಲ್ಲಿ ಕನ್ನಡ ಕಾವ್ಯವನ್ನ ಪ್ರತಿ ಮನೆಗಳಲ್ಲೂ, ಪ್ರತಿ ಮನೆಯ ಮನಮನಗಳಲ್ಲೂ ಕೂಡ ನಿಲ್ಲಿಸಿ ಜನಸಾಮಾನ್ಯನು ಕನ್ನಡ ಕಾವ್ಯವನ್ನ ಮೆಲುಕು ಹಾಕುವಂತೆ, ಸಾಮಾನ್ಯ ಜನರು ಕೂಡ ಕನ್ನಡ ಕಾವ್ಯವನ್ನ ಮೆಲುಕು ಹಾಕುವಂತೆ ಮಾಡಿದಂತಹ 20ನೇ ಶತಮಾನದ ಒಂದು ಅದ್ಭುತ ಕವಿ. ಹಾಗೂ ಆ ಕಾವ್ಯ ಪಂಕ್ತಿಯಲ್ಲಿ, ಕನ್ನಡ ಕಾವ್ಯ ಪಂಕ್ತಿಯಲ್ಲಿ, ಸಾಹಿತ್ಯದಲ್ಲಿ ಮೈಸೂರು ಮಲ್ಲಿಗೆ ಅನ್ನುವಂತಹದ್ದು ಮೇರು ಕೃತಿಯಾಗಿರುವುದನ್ನು ಕೂಡ ನಾವು ಗಮನಿಸ್ಬೋದು. ಅದು ಅಂತಹ ಒಂದು ಪ್ರೌಢಿಮೆಯನ್ನ ಹೊಂದಿರುವಂತಹ, ಎಲ್ಲರೂ ಕೂಡ ಮೆಚ್ಚುಕೊಂಡಿರುವಂತಹ ಒಂದು ಕೃತಿ ಮೈಸೂರು ಮಲ್ಲಿಗೆ ಅನ್ನುವಂತಹ ಕೃತಿ. ಇಲ್ಲಿ ಕನ್ನಡ ನುಡಿಯನ್ನ ಕುರಿತಾದ ಮತ್ತೊಂದು ಮಗ್ಗುಲನ್ನ KS ನ ಈ ಕವಿತೆಯ ಮೂಲಕ ಅಭಿವ್ಯಕ್ತಿಸಿದ್ದಾರೆ. ಇಲ್ಲಿ ಈ ಒಂದು ಕೃತಿಯಲ್ಲಿ ಕನ್ನಡ ಮಾಧ್ಯಮ ಅನ್ನುವಂತಹ ಒಂದು ಪದ್ಯ ಭಾಗದಲ್ಲಿ ಕನ್ನಡ ನುಡಿಯನ್ನ ಕುರಿತಂತಹ ಒಂದು ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸಾಯುತ್ತಿದೆ ಕನ್ನಡ ನುಡಿಯೋ ಅಂತ ಹೇಳಿ, ಅದನ್ನ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ ಹೇಳಿ ಕುವೆಂಪುರವರು ಬರೆದಿದ್ದಾರೆ. ಅದನ್ನ ಕುರಿತಂತೆ ಕನ್ನಡ ಕಂದರಿಗೆ ಕುವೆಂಪು ಅರಿವು ಮೂಡಿಸಿ ಹೋರಾಟದ ಕಿಚ್ಚು ಹೆಚ್ಚುವ ಕಾರ್ಯವನ್ನ ತಮ್ಮ ಕವಿತೆಯಲ್ಲಿ ಮಾಡಿದರೆ, KS ನ ಸಂಸ್ಕೃತದ ಪ್ರಭಾವದಿಂದ ಹೊರಬಾರದೆ ಕಾವ್ಯ ರಚಿಸುವ ಕವಿಗಳಿಗೆ ಕಿವಿಮಾತಿನ ಮೂಲಕ ಎಚ್ಚರಿಸುವ ಕಾರ್ಯವನ್ನ ಈ ಕವನದಲ್ಲಿ ಮಾಡಿದ್ದಾರೆ. ಹೇಗೆ ಕುವೆಂಪುರವರು ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅನ್ನುವಂತಹ ಪದ್ಯ ಭಾಗದಲ್ಲಿ ಕನ್ನಡದ ಮನಸ್ಸುಗಳನ್ನ ಯಾವ ರೀತಿ ಎಚ್ಚರಿಸಿದ್ದಾರೋ, ಯಾವ ರೀತಿ ಆ ಕನ್ನಡ ಮನಸ್ಸುಗಳನ್ನ ಬಡಿದೆಬ್ಬಿಸಿದಾರೋ, ಅದೇ ರೀತಿ ಇಲ್ಲಿ KS ನರಸಿಂಹಸ್ವಾಮಿ ಅವರು ಕೂಡ ಕನ್ನಡ ಕಾವ್ಯವನ್ನ ರಚಿಸುವಂತಹ ಕವಿಗಳಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಹೋಗ್ತಾರೆ. ಕನ್ನಡ ಮಾಧ್ಯಮ ಅನ್ನೋದ್ರ ಮೂಲಕ, ಆ ಪದ್ಯದ ಮೂಲಕ ಕಿವಿ ಮಾತನ್ನ ಹೇಳ್ತಾ ಹೋಗ್ತಾರೆ. ನೋಡಿ, ಕನ್ನಡ ನುಡಿಯನ್ನ ಕಾಯುವ, ಕಟ್ಟುವ ಕಾರ್ಯ ಬಹುಮುಖವಾದುದು ಅಲ್ವಾ? ಅದರಿಂದ ಕಾಯುವಂತಹ, ಕಟ್ಟುವಂತಹ ಕಾರ್ಯ ಬಹುಮುಖವಾಗಿ ಇರುವಂಥದ್ದು. ಕನ್ನಡ ಕರ್ನಾಟಕದ ಎಲ್ಲಾ ರಂಗಗಳಲ್ಲಿಯೂ ಸಾರ್ವಭೌಮ ಭಾಷೆಯಾಗಲೇಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ಅಕ್ಷರ ಕಲಿತವರಿಂದಲೇ ಅದಕ್ಕೆ ಧಕ್ಕೆ ಉಂಟಾಗುತ್ತದೆ. ಬಹಳ ಅದ್ಭುತ ಇದು. ಹಾಮಾನ ಅದನ್ನೇ ಹೇಳುದು, ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ, ರಾಜ ರಾಣಿ ಎಲ್ಲವೂ. ಮಿಕ್ಕ ಎಲ್ಲಾ ಭಾಷೆ ಆದ್ರೂ ಕೂಡ, ಯಾವ ಭಾಷೆ ಆದ್ರೂ ಕೂಡ ಅದು ಸೇವಕರ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ಡಾಕ್ಟರ್ ಹಾಮಾನಾಯಕ್ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಅನ್ನೋದು ಪ್ರಥಮ ಭಾಷೆಯಾಗಿ ಇರಬೇಕು. ಅದರಿಂದ ಕನ್ನಡ ಅನ್ನುವಂತಹದ್ದು ಸಾರ್ವಭೌಮ ಭಾಷೆಯಾಗಿ ಇರಬೇಕು. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಕನ್ನಡವನ್ನ ಕಲಿತವರು, ವಿದ್ಯಾವಂತರು ಯಾರಿದ್ದಾರೋ ಆ ವಿದ್ಯಾವಂತರಿಂದಲೇ ಕನ್ನಡ ಭಾಷೆಗೆ ಧಕ್ಕೆ ಉಂಟಾಗುತ್ತೆ ಅನ್ನೋದನ್ನ KS ನರಸಿಂಹಸ್ವಾಮಿ ಅವರು ಹೇಳ್ತಾರೆ. ಅದರಿಂದ ಯಾರು ಹೆಚ್ಚು ಧಕ್ಕೆಯನ್ನ ಉಂಟು ಮಾಡೋದು ಕನ್ನಡ ಭಾಷೆಗೆ ಅಂತಂದ್ರೆ ಕಲಿತಂತವರು, ವಿದ್ಯಾವಂತವರು. ಅದನ್ನ ತಮ್ಮ ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯದ ಮೂಲಕ ಹೇಳ್ತಾ ಹೋಗ್ತಾರೆ. ನೋಡಿ, ವಿದ್ಯಾವಂತ ಮಂದಿ ಅನ್ಯ ಭಾಷೆಗಳತ್ತ ಮುಖ ಮಾಡುತ್ತಾರೆ. ಅನ್ಯ ಭಾಷೆಗಳತ್ತ ಮುಖ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅಭಿಮಾನ ಅನ್ನೋದು ಇರ್ಬೇಕು ಅಂತ, ಕನ್ನಡದ ಬಗ್ಗೆ ಅಭಿಮಾನ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇರ್ಬೇಕು. ಬೇರೆ ಭಾಷೆಗಳತ್ತ ಮುಖ ಮಾಡ್ತಾರೆ. ಕಾವ್ಯ ಕ್ರಿಯೆಯಲ್ಲಿ ನಿರತರಾದ ಕವಿಗಳು ಸಂಸ್ಕೃತದ ಹೆಚ್ಚುಗಾರಿಕೆಯನ್ನ ತಮ್ಮ ಕಾವ್ಯದಲ್ಲಿ ಅಭಿವ್ಯಕ್ತಿಸುತ್ತಿರುವಾಗ ಅದು ಸಲ್ಲದೆಂಬ ಒತ್ತಾಯವನ್ನ ಸೂಕ್ತವಾಗಿ ಕವಿ ಈ ಕವಿತೆಯಲ್ಲಿ ಮಾಡಿದ್ದಾರೆ. ಇದು ಅದ್ಭುತ. ನೀವು ಕಾವ್ಯ ರಚನೆಯನ್ನ ಮಾಡಬೇಕಾದ್ರೆ ಸಂಸ್ಕೃತವನ್ನ ದೇವಭಾಷೆ ಅಂತ ಹೇಳಿ ಅದನ್ನೇ ಕನ್ನಡದಲ್ಲಿ ಮಿಶ್ರಣ ಮಾಡಕ್ ಹೋಗ್ಬೇಡಿ. ಅದನ್ನ ನೀವು ಮಿಶ್ರ ಮಾಡಕ್ ಹೋಗ್ಬೇಡಿ. ಅದರಿಂದ ಕನ್ನಡವನ್ನ ನೀವು ಉಳಿಸುವಂತಹ ಒಂದು ಪ್ರಯತ್ನವನ್ನ, ಬೆಳೆಸುವಂತಹ ಪ್ರಯತ್ನವನ್ನ ಕವಿಗಳು ಮಾಡಬೇಕು ಅನ್ನುವಂತಹ ಕಿವಿ ಮಾತನ್ನ ಇಲ್ಲಿ ಹೇಳ್ತಾರೆ. ನೋಡಿ, ಆ ಒತ್ತಾಯ ಸರಳವಾಗಿದೆ ಮತ್ತು ನೇರವಾಗಿದೆ.
ಒತ್ತಾಯ ಎಲ್ಲೂ ಕೂಡ ಚುಚ್ಚು ಮಾತಿನಿಂದ ಹೇಳಿಲ್ಲ, ಎಲ್ಲವೂ ಕೂಡ ನೇರವಾದಂತಹ ಮಾತನ್ನೇ KS ನರಸಿಂಹಸ್ವಾಮಿ ಅವರು ಹೇಳ್ತಾರೆ. ಕನ್ನಡ ನುಡಿಯನ್ನ ಕಾಯ್ದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇಂತಹ ಪ್ರಯತ್ನಗಳು ಮಹತ್ತರವಾಗುವ ಪರಿಯನ್ನ ಮರೆಯಲಾಗುವುದಿಲ್ಲ. ಅಂದು ಸಂಸ್ಕೃತದ ಪ್ರಭಾವ ಇದ್ದರೆ ಇಂದು ಇಂಗ್ಲಿಷ್ನ ಪ್ರಭಾವ ಇದೆ. ಅವತ್ತು ಸಂಸ್ಕೃತದ ಪ್ರಭಾವ ಇದ್ರೆ ಇವತ್ತು ಇಂಗ್ಲಿಷ್ ಮತ್ತು ಹಿಂದಿಯ ಪ್ರಭಾವವು ಕೂಡ ಹೆಚ್ಚಾಗಿದೆ. ಇಂತಹ ಪ್ರಭಾವಗಳಿಂದ ಬಿಡಿಸಿಕೊಂಡು ಕನ್ನಡವನ್ನ ಕಾಯುವ ಕಟ್ಟುವ ಕಾರ್ಯ ನಿರಂತರ ಸಾಗಲೇ ಬೇಕಾದದ್ದಾಗಿದೆ. ಅಂದ್ರೆ ನೋಡಿ, ಈ ರೀತಿಯ ಪ್ರಭಾವಗಳು ಯಾವ ಪ್ರಭಾವಗಳು ಅಂತಂದ್ರೆ ಸಂಸ್ಕೃತ ಮತ್ತು ಹಿಂದಿಯ ಒಂದು ಪ್ರಭಾವದಿಂದ ಬಿಡಿಸ್ಕೊಂಡು ಕನ್ನಡವನ್ನ ಕಾಯುವಂತಹ, ಕನ್ನಡವನ್ನ ಕಟ್ಟುವಂತಹ ಕೆಲಸ ನಾವು ಮಾಡಲೇಬೇಕಾಗಿದೆ. ಅಂತಹ ಅನಿವಾರ್ಯತೆ ನಮಗೆ ಇದೆ. ಹಿಂದೆ ಒಂದು ತರಗತಿಯಲ್ಲಿ ಮಾತನಾಡ್ತಾ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ ಹೇಳಿ ಆ ಒಂದು ಪದ್ಯ ಭಾಗದಲ್ಲೂ ಕೂಡ ಅದನ್ನೇ ಮಾತಾಡಿದ್ವಿ. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇರೋದು. ಕನ್ನಡವನ್ನ ಉಳಿಸ್ಬೇಕು ಅಂತಂದ್ರೆ ಕನ್ನಡವನ್ನ ನಾವು ಬಳಸ್ಬೇಕಾಗುತ್ತೆ, ಹಾಗೆ ಬೆಳೆಸ್ಬೇಕಾಗುತ್ತೆ ಅಂತ. ಆ ರೀತಿ ಕಾಯುವಂತಹ ಕಟ್ಟುವಂತಹ ಕೆಲಸ ಕನ್ನಡದವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಇಲ್ಲಿ ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯ ಭಾಗದಲ್ಲಿ KS ನರಸಿಂಹಸ್ವಾಮಿಯವರು ಹೇಳ್ತಾರೆ. ಕನ್ನಡ ಮಾಧ್ಯಮ ಎಂಬ ಮಾತನ್ನ ಯಾವಾಗಲೂ ನಾವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನ್ವಯಿಸಿಯೇ ಉಪಯೋಗಿಸುತ್ತೇವೆ ಅಲ್ವಾ. ಕನ್ನಡ ಮಾಧ್ಯಮ ಅಂತ ಹೇಳಿ ಬಂದಾಗ ನಾವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನ್ವಯಿಸಿ ನಾವು ಉಪಯೋಗಿಸುತ್ತೇವೆ. ಆ ನೆಲೆಯಲ್ಲಿಯೇ ಹೋರಾಟಗಳು, ಒತ್ತಾಯಗಳು ನಡೆದಿವೆ. ಕವಿ ಅಷ್ಟು ಮಾತ್ರ ಸಾಲದೆನ್ನುತ್ತಾರೆ. ಕನ್ನಡ ಕವಿಗಳಿಗೂ ಕನ್ನಡವೇ ಮಾಧ್ಯಮವಾಗಬೇಕು ಎಂಬ ಹಕ್ಕೊತ್ತಾಯವನ್ನು ಮಾಡುತ್ತಾರೆ. ಅಂದ್ರೆ ಮಕ್ಕಳಿಗೆ ಮಾತ್ರ ಅಲ್ಲ ಕನ್ನಡ ಮಾಧ್ಯಮ ಅನ್ನೋದು ಆಗುವಂಥದ್ದು. ಮಕ್ಕಳಿಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಕಲಿಸ್ಬೇಕು ಅಂತ ಹೇಳ್ತೀರಿ ಸರಿ, ಆದ್ರೆ ಕವಿಗಳೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಕನ್ನಡವನ್ನ ಬರಿಬೇಕು, ಕಾವ್ಯ ರಚನೆಯನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಕನ್ನಡವನ್ನ ಬಿಟ್ಟು ಕನ್ನಡವನ್ನ ಹೊರತುಪಡಿಸಿ ಬೇರೆ ಭಾಷೆಯನ್ನ ನೀವು ಮಿಶ್ರ ಮಾಡಿಕೊಂಡು ಬರಿಬೇಡಿ ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅದೊಂದು ರೀತಿಯಲ್ಲಿ ವಿಚಿತ್ರವಾಗಿ ಕಂಡರೂ ಏಕೆ ಎಂಬುದಕ್ಕೆ ವಿವರಣೆ ಕೊಡುವ ಹಾಗೆ ಕವಿತೆ ಬೆಳೆಯುತ್ತಾ ಹೋದಂತೆ ಕವಿಯ ಹಕ್ಕೊತ್ತಾಯ ಸಹಜವಾಗಿಯೇ ತೋರುತ್ತದೆ. ನಮಗೆ ಇದು ಯಾಕಪ್ಪ ಈ ರೀತಿ ಅಂತ ಹೇಳಿ ಅನಿಸ್ಬೋದು. ನೋಡಿ, ಇಲ್ಲಿ ಹೇರಿಕೆ ಅಲ್ಲ, ಅಂದ್ರೆ ನಮ್ಮ ಭಾಷೆಯನ್ನ ನಾವು ಗಟ್ಟಿಗೊಳಿಸ್ಕೋಬೇಕು ಅಂತಂದ್ರೆ ನಮ್ಮ ಭಾಷೆಯನ್ನ ನಾವು ನಮ್ಮ ನಾಡಿನಲ್ಲಿ ಮಾತ್ರ ಬಳಸ್ಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ಕೂಡ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರಿಂದ ಕನ್ನಡದಲ್ಲಿ ಯಾರು ಕಾವ್ಯ ರಚನೆಯನ್ನ ಮಾಡ್ತಾರೋ ಅಂತಹ ಕವಿಗಳಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇರೋದು. ಶಿಕ್ಷಣ ಮಾಧ್ಯಮ ಅಂತ ಹೇಳಿ ಎಲ್ಲಾ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಮಕ್ಕಳಿಗೆ ಶಿಕ್ಷಣ ಮಾಧ್ಯಮವನ್ನ ಕನ್ನಡದಲ್ಲಿ ಕೊಡಬೇಕು ಅಂತ ಹೇಳಿ ನೀವು ಹೇಳ್ಕೊತೀರಿ, ಭಾಷಣವನ್ನ ಮಾಡ್ತೀವ್ರಿ. ಆದ್ರೆ ಕವಿತೆಯನ್ನ ರಚನೆ ಮಾಡ್ಬೇಕಾದ್ರೆ ಬೇರೆ ಭಾಷೆಯನ್ನ ನೀವು ಮಿಶ್ರಣ ಮಾಡ್ಕೊಂಡು ಮಾಡ್ತೀರಿ. ಸಂಸ್ಕೃತ ಇತ್ತು, ಈಗ ಇಂಗ್ಲಿಷ್ ಮತ್ತು ಹಿಂದಿ ಇದೆ ಅಲ್ವಾ. ಅದನ್ನೇ ಕುವೆಂಪುರವರು ಹೇಳೋದು. ರಾಜನುಡಿ ಅನ್ನೋದು ಇತ್ತು, ಈಗ ರಾಷ್ಟ್ರನುಡಿಯೂ ಕೂಡ ಸೇರ್ಕೊಂಡಿದೆ, ದೇವನುಡಿಯೂ ಕೂಡ ಸೇರ್ಕೊಂಡಿದೆ. ಎಲ್ಲವೂ ಕೂಡ ಕನ್ನಡ ಅಮ್ಮನ ಮೇಲೆ ಅವೆಲ್ಲವೂ ಕೂಡ ಹೇರಿಕೆಯನ್ನ ಮಾಡ್ತಾ ಇದೆ. ಅಂತಹದ್ದನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಸಹಜವಾದಂತಹ ಹಕ್ಕು ಅನ್ನೋದು ನಮಗೆ ಈ ಪದ್ಯವನ್ನ ಓದಿದ ಮೇಲೆ ನಮಗೆ ಅರ್ಥ ಆಗುತ್ತೆ. ಸಂಸ್ಕೃತ ಭೂಯಿಷ್ಠವಾಗಿಯೇ ಕಾವ್ಯ ರಚನೆ ಮಾಡಿಕೊಂಡು ಬಂದ ಹಳೆಗನ್ನಡ ಕಾವ್ಯ ಪರಂಪರೆಯನ್ನೇ ಮುಂದುವರಿಸಿಕೊಂಡು ಹೋಗುವ ಹಾಗೆ ಕೆಲವು ಕವಿಗಳು ಹೊಸಗನ್ನಡ ಕಾವ್ಯ ಸಂದರ್ಭದಲ್ಲೂ ಕೂಡ ಸಂಸ್ಕೃತ ಭೂಯಿಷ್ಠವಾಗಿಯೇ ಕಾವ್ಯ ರಚಿಸಿದ್ದಾರೆ. ಅಂತಹ ಕವಿಗಳು ಕಾವ್ಯಗಳನ್ನ ಕುರಿತು KSನ ಈ ಮಾತುಗಳನ್ನ ಹೇಳುತ್ತಿದ್ದಾರೆ. ನಾವೀಗ ಹಳೆಗನ್ನಡವನ್ನ ನಾವು ನೋಡಿದಾಗ ಹೆಚ್ಚು ಪಾಲು ಸಂಸ್ಕೃತ ಭಾಷೆಯು ಮಿಶ್ರಣ ಆಗಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಹೆಚ್ಚು ಪದಗಳು ಸಂಸ್ಕೃತ ಪದಗಳು ಇರೋದನ್ನ ನಾವು ನೋಡ್ತೀವಿ ಕಾವ್ಯದಲ್ಲಿ. ಹಾಗೆ ಹೊಸಗನ್ನಡ ಕಾವ್ಯ ಒಂದು ಪರಂಪರೆಯಲ್ಲೂ ಕೂಡ ನಾವು ಸಂಸ್ಕೃತ ಭೂಯಿಷ್ಠವಾದಂತಹ ಕಾವ್ಯಗಳನ್ನೇ ನೋಡ್ತೀವಿ. ಅದು ಬೇಡ ಅನ್ನೋದನ್ನ ಹೇಳ್ತಾ ಇರೋದು. ಈಗ ಆಂಡಯ್ಯ ಅನ್ನುವಂತಹ ಕವಿ ಕಬ್ಬಿಗರ ಕಾವ ಅನ್ನುವಂತಹ ಕೃತಿಯನ್ನ ಬರೆದ್ರು. ಎಲ್ಲೂ ಕೂಡ ಒಂದು ಸಂಸ್ಕೃತ ಪದವೂ ಕೂಡ ಇಲ್ಲದೆ ಅಚ್ಚಗನ್ನಡದ ಪದಗಳನ್ನ ಬಳಸ್ಕೊಂಡೆ ಕಬ್ಬಿಗರ ಕಾವ ಅನ್ನುವಂತಹ ಕೃತಿಯನ್ನ ಆಂಡಯ್ಯ ಕವಿ ಬರೆದ. ಅದೇ ರೀತಿ ಹೊಸಗನ್ನಡದಲ್ಲೂ ಕೂಡ
ಇಂಗ್ಲಿಷ್, ಸಂಸ್ಕೃತ, ಹಿಂದಿ ಈ ಪ್ರಭಾವಕ್ಕೆ ಒಳಗಾದಂತಹ ಕವಿಗಳು ಕಾವ್ಯ ರಚನೆಯಲ್ಲಿ ಕನ್ನಡವನ್ನ ಮರೆತು ಬೇರೆ ಭಾಷೆಯನ್ನ ಮಿಶ್ರಣ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಂಸ್ಕೃತ ಭಾಷೆಯನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅಂತಹ ವಿಷಾದವನ್ನ ವ್ಯಕ್ತಪಡಿಸುತ್ತಾ ಕವಿ ಕನ್ನಡ ಕವಿಗಳಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಅವರು ಹಾಗೆ ಹೇಳುವಾಗ ಕನ್ನಡ ಕಾವ್ಯ ಹೇಗೆ ಸಂಸ್ಕೃತಮಯವಾಗಿದೆ ಎಂಬುದನ್ನು ಗಮನಿಸಿದ್ದಾರೆ. ಅವರು ಮಾತಾಡ್ತಾ ಇದ್ದಾಗ ಕನ್ನಡ ಕಾವ್ಯ ಹೇಗೆ ಸಂಸ್ಕೃತಮಯವಾಗಿದೆ ಅನ್ನೋದನ್ನು ಕೂಡ ಉದಾಹರಣೆಯ ಕೊಟ್ಟು ಹೇಳ್ತಾರೆ. ಕನ್ನಡ ಲಿಪಿಯಲ್ಲಿ ಸಂಸ್ಕೃತದ ಮೆರವಣಿಗೆಯಾಗುತ್ತಿದೆ. ಕನ್ನಡದಾಗಿ ಕೊನೆಯಲ್ಲಿ ಅಧ್ಯಾಯ ಮಾತ್ರ ಕಾಣುತ್ತಿದೆ. ಅದನ್ನೇ ಕೆಲವರು ತೂಕದ ಬರವಣಿಗೆ ಅಂದುಕೊಂಡಿದ್ದಾರೆ. ಆದರದು ತೂಕಡಿಸುವ ಬರವಣಿಗೆ. ನೋಡಿ, ಕನ್ನಡವನ್ನ ಬಳಸ್ತಾ ಇದ್ದಾಗ, ಕನ್ನಡ ಪದ್ಯವನ್ನ ಬರಿತಾ ಇದ್ದಾಗ ಅದು ಸಂಸ್ಕೃತ ಪದಗಳನ್ನ ಬಳಸಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಬರೀ ಅವ್ಯಯಗಳು ಮಾತ್ರ ಅಲ್ಲಿ ಕನ್ನಡ ಪದಗಳಲ್ಲಿ ಕಾಣಿಸುತ್ತೆ. ಅದು ತೂಕದ ಬರವಣಿಗೆ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅಂದ್ರೆ ಸಂಸ್ಕೃತವನ್ನ ಬೆರೆಸಿ ಕನ್ನಡ ಕಾವ್ಯವನ್ನ ರಚನೆ ಮಾಡುವಂಥದ್ದು ತೂಕದ ಬರವಣಿಗೆ ಅಂತ ಹೇಳಿ ಕೆಲವೊಬ್ರು ಅನ್ಕೊಂಡಿದ್ದಾರೆ. ಆದ್ರೆ ಅದು ತೂಕದ ಬರವಣಿಗೆ ಅಲ್ಲ, ತೂಕಡಿಸುವ ಬರವಣಿಗೆ ಅನ್ನೋದನ್ನ ಕವಿಗಳು ಹೇಳ್ತಾರೆ. ಸಂಸ್ಕೃತದ ಕುಂಬಳ ಬಳ್ಳಿ ಕನ್ನಡದ ಗುಡಿಸಿಲು ಬೀಳುವಷ್ಟು ಭಾರವಾಗಿರುವ ಸಂದರ್ಭವನ್ನ ಕವಿ ಗಮನಿಸಿದ್ದಾರೆ. ಅದ್ಭುತವಾದಂತಹ ಒಂದು ಉದಾಹರಣೆಯನ್ನ ಇಲ್ಲಿ ನೀಡ್ತಾರೆ. ಕುಂಬಳ ಬಳ್ಳಿಯ ಉದಾಹರಣೆಯನ್ನ ಇಲ್ಲಿ ನೀಡ್ತಾರೆ. ಕುಂಬಳ ಬಳ್ಳಿಯನ್ನ ಮನೆಯ ಮೇಲೆ ಅಂತಂದ್ರೆ ಆ ಕುಂಬಳ ಬಳ್ಳಿ ಗುಡಿಸಲು ಬೀಳುವಷ್ಟು ಮಟ್ಟಿಗೆ ನಾವು ಕುಂಬಳ ಬಳ್ಳಿಯನ್ನ ಇಟ್ಕೊಂಡ್ರೆ ಆ ಗುಡಿಸಲೇ ಇರಲ್ಲ ಅಲ್ವಾ? ಅದೇ ರೀತಿ ಕನ್ನಡದ ಸ್ಥಿತಿಯೂ ಕೂಡ ಅಂತಹ ಅಧೋಗತಿಗೆ ತಲುಪಿದೆ ಅಂತ. ಆ ರೀತಿ ಗುಡಿಸಲು ಬೀಳುವಂತಹ ರೀತಿಯಲ್ಲಿ ಕುಂಬಳ ಬಳ್ಳಿಯನ್ನ ಹಬ್ಬಿಸ್ಕೊಂಡ್ರೆ ಆ ಕುಂಬಳ ಬಳ್ಳಿಯ ಆ ಭಾರಕ್ಕೆ, ಕುಂಬಳಕಾಯಿಯ ಭಾರಕ್ಕೆ ಗುಡಿಸಲು ಬಿದ್ದೋಗುತ್ತೆ. ಹಾಗೆ ಬೇರೆ ಭಾಷೆಗಳು ಕೂಡ ಆ ರೀತಿಯೇ ಹೇರಿಕೆಯನ್ನ ಮಾಡ್ತಾ ಇದ್ದಾವೆ. ಬೇರೆ ಭಾಷೆಗಳು ಕೂಡ ಆ ರೀತಿ ಕನ್ನಡಮ್ಮನ ಮೇಲೆ ಅಥವಾ ಕನ್ನಡ ಗುಡಿಸಿಲಿನ ಮೇಲೆ ಆ ರೀತಿ ಹಬ್ಬಿಕೊಂಡು ಬರ್ತಾ ಇದ್ದಾವೆ. ಎಷ್ಟು ಬೇಕಾದ್ರೂ ಹಬ್ಲಿ ಅಂತ ಹೇಳಿ ಅದು ಬೀಳುವ ತನಕನೂ ಕೂಡ ಸುಮ್ಮನೆ ಇದ್ರೆ ಭಾಷೆ ಅನ್ನೋದು ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಇಲ್ಲಿ ಉದಾಹರಣೆಯ ಮೂಲಕ, ಬಹಳ ಅದ್ಭುತವಾದಂತಹ ಉದಾಹರಣೆಯ ಮೂಲಕ ಕವಿ ನರಸಿಂಹಸ್ವಾಮಿಯವರು ತಿಳಿಸ್ತಾರೆ. ಕನ್ನಡದ ಗುಡಿಸಲು ಬೀಳುವಷ್ಟು ಭಾರವಾಗಿರುವ ಆ ಸಂದರ್ಭವನ್ನ, ಕುಂಬಳ ಬಳ್ಳಿಯಿಂದ ಕನ್ನಡದ ಗುಡಿಸಲು ಬೀಳುವಷ್ಟು ಭಾರವಾಗಿರುವಂತಹ ಸಂದರ್ಭವನ್ನ ಅವರು ಹೇಳ್ತಾರೆ. ಸಂಸ್ಕೃತದ ಪ್ರಭಾವದಲ್ಲಿ ಕನ್ನಡ ನುಡಿಯ ಉಸಿರು ಉಡುಗುತ್ತಿರುವ, ಗಾಳಿಗೆ ನಡುಗುತ್ತಿರುವ ದಯನೀಯ ಸ್ಥಿತಿಯನ್ನ ಕವಿ ವಿವರಿಸುತ್ತಾರೆ. ನೋಡಿ, ಗಾಳಿಗೆ ನಡುಗುತ್ತಿರುವಂತಹ, ಉಸಿರು ಉಡುಗುತ್ತಿರುವಂತಹ, ಉಸಿರೆತ್ತಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಮಾತನಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕನ್ನಡಮ್ಮನ ಬಾಯಿಯನ್ನ ಮುಚ್ಚಿದ್ದಾರೆ. ಯಾವ ಭಾಷೆಗಳು? ಬೇರೆ ಭಾಷೆಗಳು. ಬೇರೆ ಭಾಷೆಯ ಪ್ರಭಾವ ಆ ರೀತಿ ಆಗ್ತಾ ಇದೆ. ಇಲ್ಲಿ ಸಂಸ್ಕೃತದ ಪ್ರಭಾವ ಆ ರೀತಿ ಆಗ್ತಾ ಇದೆ. ಅದರಿಂದ ಉಸಿರಾಡಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಅದನ್ನ ಎಚ್ಚರಿಕೆಯಾಗಿ ಕವಿಗಳಿಗೆ ಕಿವಿ ಮಾತನ್ನ ಹೇಳ್ತಾ ಎಚ್ಚರಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿಯ ಸ್ಥಿತಿ ಬಂದಿದೆ. ಕನ್ನಡ ಮಾಧ್ಯಮ ಅನ್ನೋದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಬುದ್ಧಿಜೀವಿಗಳು ಅಂತ ಹೇಳಿ ಅನಿಸ್ಕೊಂಡಿರುವಂತಹ, ಕಾವ್ಯ ರಚನೆಯನ್ನ ಮಾಡುವಂತಹ ನಿಮ್ಮಂತಹ ಸಾಹಿತಿಗಳು ಕೂಡ ಅದನ್ನ ಎಚ್ಚರದಿಂದ ಕಾಪಾಡಬೇಕಾಗಿರೋದು ಅದು ಕರ್ತವ್ಯ, ಧರ್ಮ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಅಂತಹ ಸ್ಥಿತಿಯಲ್ಲಿ ಕವಿ ಹಾಗಾದರೆ ಕವಿತೆಯನ್ನ ರಚಿಸಲು ಕನ್ನಡ ನುಡಿ ನಮಗೆ ಒದಗುತ್ತಿಲ್ಲವೇ ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಅಂದ್ರೆ ಕನ್ನಡವನ್ನ ಕವಿತಾ ರಚನೆ ಮಾಡಲಿಕ್ಕೆ ಕನ್ನಡದ ಬೇಕಾದಷ್ಟು ಪದಗಳ ಸಂಪತ್ತು ಅನ್ನೋದು ಇದೆ ಅಲ್ವಾ, ಶಬ್ದ ಭಂಡಾರ ಬೇಕಾದಷ್ಟು ಇದೆ. ಅದರಿಂದ ಅಂತಹ ಪದಗಳನ್ನ ಬಳಸ್ಕೊಂಡು ಕನ್ನಡದಲ್ಲಿ ಕವಿತೆ ರಚನೆ ಮಾಡಲು ಸಾಧ್ಯವಿಲ್ವೇ ಅನ್ನೋದನ್ನ ಪ್ರಶ್ನಿಸ್ತಾರೆ. ಹೂವಿಗೆ ಹೂವು, ಕಲ್ಲಿಗೆ ಕಲ್ಲು, ಜನರಾಡುವ ಕನ್ನಡದ ಮುತ್ತಿನ ನುಡಿಯಲ್ಲಿ ಕಾವ್ಯ ರಚಿಸಬಹುದಾದ ಅವಕಾಶಕ್ಕೆ ತೆರೆದ ಬಾಗಿಲು ಯಾವತ್ತಿಗೂ ಇದ್ದೇ ಇದೆ. ನೋಡಿ, ಹೂವಿಗೆ ಹೂವು, ಕಲ್ಲಿಗೆ ಕಲ್ಲು, ಸ್ಪಷ್ಟವಾದಂತಹ ನಿಖರವಾದಂತಹ ವಿಷಯವನ್ನ ಅದು ಹೇಳೇ ಹೇಳುತ್ತೆ. ಅಂತಹ ಭಾಷಾಶಕ್ತಿ ಕನ್ನಡಕ್ಕೆ ಇದೆ. ಅದಕ್ಕೋಸ್ಕರ ಕನ್ನಡದಲ್ಲೇ, ಅದು ಮುತ್ತಿನ ನುಡಿ, ಕನ್ನಡ ಭಾಷೆ ಅಂತಂದ್ರೆ ಅದು ಮುತ್ತಿನ ನುಡಿ. ಅದರಿಂದ ಕಾವ್ಯ ರಚಿಸಬಹುದಾದಂತಹ ಅವಕಾಶಕ್ಕೆ ತೆರೆದ ಬಾಗಿಲು ಯಾವತ್ತೂ ಕೂಡ ಕನ್ನಡದಲ್ಲಿ ಇದ್ದೇ ಇದೆ ಅನ್ನೋದನ್ನ ಕೆ.ಎಸ್. ನರಸಿಂಹಸ್ವಾಮಿಯವರು ಈ ಪದ್ಯದ ಮೂಲಕ ತಿಳಿಸ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ದಾಸರ, ಶರಣರ ರಚನೆಗಳೇ ನಮ್ಮ ಕಣ್ಣೆದುರಿಗೆ ಇವೆ. ಕನ್ನಡ ನುಡಿ ಎಲ್ಲವನ್ನೂ ಕೂಡ ಒಳಗೊಂಡಿದೆ. ಸಾಕ್ಷಿಯಾಗಿ ಅವರು ದಾಸರು ರಚಿಸಿದಂತಹ ಪದಗಳು, ಶರಣರು ರಚಿಸಿದಂತಹ ಕೀರ್ತನೆಗಳನ್ನ
ಅವರು ಹೇಳ್ತಾ ಹೋಗ್ತಾರೆ. ವಚನಗಳು ಮತ್ತು ಕೀರ್ತನೆಗಳನ್ನ ಹೇಳ್ತಾರೆ. ಅದರ ವಿವರ ನೀಡುವಾಗ ಕನ್ನಡವೇ ಮುಗಿಲಾಗುವ, ಕನ್ನಡವೇ ಸಿಡಿಲಾಗುವ, ಕನ್ನಡವೇ ಮಿಂಚಾಗುವ ಹೊಸ ಅರ್ಥವು ಹೊಳೆಯುತ್ತದೆ, ಕನ್ನಡವೇ ಬದುಕು ಆಗುವ ಸಾಧ್ಯತೆ ತೆರೆದುಕೊಳ್ಳುತ್ತದೆ. ಕನ್ನಡವು ಮಿಂಚಾಗುವಂತಹ, ಕನ್ನಡವು ಮುಗಿಲಾಗಿರುವಂತಹ, ಕನ್ನಡವು ಸಿಡಿಲಾಗಿರುವಂತಹ ಹೊಸ ಅರ್ಥವನ್ನು ಕೂಡ KS ನರಸಿಂಹಸ್ವಾಮಿ ಅವರು ಹೇಳ್ತಾರೆ. ಬದುಕಿನ ಆರಂಭದಿಂದ ಹಿಡಿದು ಅಂತ್ಯದ ತನಕ, ಹುಟ್ಟಿನಿಂದ ಹಿಡಿದು ಸಾವಿನ ತನಕವೂ ಕೂಡ ನಮಗೆ ಬೇಕಾದನ್ನ ಹೇಳಲು ಕನ್ನಡ ಪದಗಳು ತುಂಬಿ ತುಳುಕಾಡುತ್ತಿವೆ ಅಲ್ವಾ. ಕನ್ನಡ ಪದಗಳು ತುಂಬಿ ತುಳುಕಾಡ್ತಾ ಇದೆ. ಅಂತಹ ಅಷ್ಟು ಶಬ್ದ ಸಂಪತ್ತು ಅನ್ನೋದು ಇದೆ, ಪದಗಳ ಸಂಪತ್ತು ಅಷ್ಟೊಂದು ಹೇರಳವಾಗಿ ಇದೆ. ನಾವು ಕನ್ನಡವೇ, ನೀವು ಕನ್ನಡವೇ ಆಗಿರುವಾಗಲೂ ಸಂಸ್ಕೃತದತ್ತ ಚಲಿಸುವ ಮನಸ್ಥಿತಿ ಏಕೆ? ನಾವು ಕನ್ನಡ, ನೀವು ಕನ್ನಡ ಇರಬೇಕಾದ್ರೆ ಸಂಸ್ಕೃತದತ್ತ ಚಲಿಸುವಂತಹ ಮನಸ್ಥಿತಿ ಏಕೆ ಎಂಬುದನ್ನು ಕವಿ ಇಲ್ಲಿ ಪ್ರಶ್ನಿಸುತ್ತಾರೆ. ಕವಿ ಕನ್ನಡ ನುಡಿಯೇ ಕವಿತೆಯನ್ನ ಆಳಲಿ ಎಂದು ಘೋಷಿಸುತ್ತಾರೆ. ಅದರಿಂದ ಕನ್ನಡ ನಾಡಿನಲ್ಲಿ ಕನ್ನಡ ಕವಿತೆ ಅಂತಂದ್ರೆ ಆ ಕನ್ನಡ ನುಡಿಯೇ ಕವಿತೆಯನ್ನ ಆಳಲಿ ಅಂತ ಹೇಳಿ ಘೋಷಿಸ್ತಾರೆ. ಕವಿಗಳು ತಮ್ಮ ಅಭಿಮಾನವನ್ನ ಮೊದಲಿಗೆ ಇಲ್ಲಿಯೇ ತೋರಬೇಕಿದೆ. ಸೃಷ್ಟಿಯೇ ಗುರುವಾಗಿರುವಾಗ ಸಂಸ್ಕೃತ ಒಂದರ ಭಾಗ್ಯ ಮಾತ್ರವೇ ಸಾಲದು ಎಂಬ ಸತ್ಯವನ್ನ ತಿಳಿಸುತ್ತಾರೆ. ಸೃಷ್ಟಿಯೇ ನಮಗೆ ಅನುಭವದ ಗುರು. ಅದರಿಂದ ಸಂಸ್ಕೃತ ಅದರ ದೇವಭಾಷೆ ಅನ್ಕೊಂಡಿರುವಂತಹ ಸಂಸ್ಕೃತ ಅದರ ಭಾಗ್ಯ ಮಾತ್ರ ನಮಗೆ ಸಾಲದು. ಏಕೆಂತಂದ್ರೆ ಅದಕ್ಕಿಂತ ಮಿಗಿಲಾಗಿ ಸೃಷ್ಟಿಯೇ ಗುರುವಾಗಿ ನಮಗೆ ಕಲಿಸ್ತಾ ಇರಬೇಕಾದ್ರೆ ನಾವು ಕಾವ್ಯ ರಚನೆಯನ್ನ ಸಂಸ್ಕೃತದಲ್ಲಿ ಯಾಕೆ ಮಾಡೋದು? ಕನ್ನಡದಲ್ಲೇ ಪದಗಳ ಸಂಪತ್ತು ಮಿಗಿಲಾಗಿರ್ಬೇಕಾದ್ರೆ ಕಾವ್ಯ ರಚನೆಯನ್ನ ಮಾಡುವಂಥದ್ದು ಅದು ಕನ್ನಡದಲ್ಲೇ ಆಗ್ಲಿ ಅನ್ನೋದನ್ನ ಹೇಳ್ತಾರೆ. ಕನ್ನಡವನ್ನ ಉಳಿಸಿ ಬೆಳೆಸುವ ಕಾರ್ಯ ಎಲ್ಲೆಲ್ಲಿ ಹೇಗೆ ಹೇಗೆ ಆಗಬೇಕು ಎಂದು ಆಲೋಚಿಸುವಾಗ ಕವಿಗಳೇ ಮಾಡುತ್ತಿರುವ ತಪ್ಪು KS ನವರಿಗೆ ಅಸಹನೀಯವಾಗಿ ಕಂಡುಬರುತ್ತದೆ. ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ಒಂದು ಮಹತ್ತರ ಕಾರ್ಯದಲ್ಲಿ ಕವಿಗಳೇ ತಪ್ಪನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ವಿಷಾದವನ್ನ ವ್ಯಕ್ತಪಡಿಸ್ತಾರೆ KS ನರಸಿಂಹಸ್ವಾಮಿ ಅವರು. ಕವಿಗಳೇ ಆದರೇನಂತೆ ಕನ್ನಡದ ವಿಷಯದಲ್ಲಿ ತಪ್ಪು ಮಾಡುತ್ತಿದ್ದಾರೆ ಎಂದರೆ ಕಿವಿ ಹಿಂಡಲೇಬೇಕು. ಕವಿಗಳಾದ್ರೂ ಕೂಡ ಕನ್ನಡದ ವಿಷಯದಲ್ಲಿ ಅವ್ರೇನಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಕಿವಿ ಹಿಂಡಿ ಅವರಿಗೆ ಬುದ್ಧಿ ಕಲಿಸ್ಲೇಬೇಕು. ಅಂತಹ ಕನ್ನಡ ಓಚರಾಗಿ KS ಇಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಕನ್ನಡದ ಗುರುವಾಗಿ ಇಲ್ಲಿ KS ನರಸಿಂಹಸ್ವಾಮಿ ಅವರು ಕಾಣಿಸ್ಕೊಳ್ತಾರೆ. ನೇರ ಸರಳವಾದರೂ ಕವಿತೆ ಕನ್ನಡ ಕಾವ್ಯ ಕಟ್ಟುವ ಸಂದರ್ಭದಲ್ಲಿ ಮಹತ್ತರ ವಿಚಾರವಾಗಿ ಕಂಡುಬರುತ್ತದೆ. ಕನ್ನಡ ಕಾವ್ಯ ಕಟ್ಟುವಂತಹ ಸಂದರ್ಭದಲ್ಲಿ ಇದು ಮಹತ್ತರ ವಿಚಾರವಾಗಿ ಕಂಡುಬರುತ್ತದೆ. ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯ. ಹಾಗಾದ್ರೆ ಒಂದು ಸಲ ನೋಡ್ಕೊಂಡು ಬರೋಣ, ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಶಿಕ್ಷಣ ಮಾಧ್ಯಮವಾದರೆ ಸಾಲದು ಕನ್ನಡ ಮಕ್ಕಳಿಗೆ, ಕನ್ನಡ ಮಾಧ್ಯಮವಾಗಲೇಬೇಕು ಮೊದಲೀ ಕವಿಗಳಿಗೆ, ಕನ್ನಡ ಕವಿಗಳಿಗೆ. ಕನ್ನಡ ಲಿಪಿಯಲ್ಲಿ ಏನಿದು ಸಂಸ್ಕೃತ ಪದಗಳ ಮೆರವಣಿಗೆ, ಕಡೆಯಲ್ಲಿ ಒಂದೇ ಕನ್ನಡದ ವ್ಯಯ ತೂಕದ ಬರವಣಿಗೆ, ತೂಕಡಿಸುವ ಕಣಿಗೆ. ಹಬ್ಬಿದ ಕುಂಬಳ ಬಳ್ಳಿಯ ಭಾರಕ್ಕೆ ಗುಡಿಸಲು ಬೀಳುತ್ತಿದೆ, ಅಳುವೆ ಕೇಳಿಸದಾಚೆಯ ತೀರಕ್ಕೆ ಉಸಿರೇ ಉಡುಗುತ್ತಿದೆ, ಗಾಳಿಯೇ ನಡುಗುತ್ತಿದೆ. ಕನ್ನಡದಾಸೆಯ ಕವಿತಾ ರಚನೆಗೆ ಒದಗದೆ ನಮ್ಮ ನುಡಿ, ಹೂವಿಗೆ ಹೂವೆ ಕಲ್ಲಿಗೆ ಕಲ್ಲೆ ಕನ್ನಡ ಮುತ್ತು ನುಡಿ, ಜನತೆಯ ಬಳಕೆ ನುಡಿ. ಕನ್ನಡ ಗೌಡರು ಕನ್ನಡದಲ್ಲೇ ಮಕ್ಕಳ ಹರಸುವರು, ದಾಸರು ಶರಣರು ಕನ್ನಡದಲ್ಲೇ ವೇದವ ನುಡಿಸಿದರು, ಬೆಳಕನ್ನು ಬಿಡಿಸಿದರು. ಮುಗಿಲು ಕನ್ನಡ ಸಿಡಿಲು ಕನ್ನಡ, ಮಿಂಚು ಕನ್ನಡವೇ, ಮಗುವು ಕನ್ನಡ ಹಾಲು ಕನ್ನಡ, ಬದುಕು ಕನ್ನಡವೇ, ಸಾವು ಕನ್ನಡವೇ. ಕನ್ನಡ ತೊಟ್ಟಿಲು ಕನ್ನಡ ಜೋಗುಳ, ಕನಸು ಕನ್ನಡವೇ, ನಮಗೇತಕೆ ಈ ಸಂಸ್ಕೃತ ಕಳವಳ, ನಾವು ಕನ್ನಡವೇ ನೀವು ಕನ್ನಡವೇ. ಕನ್ನಡತನ ಅಭಿಮಾನವ ತೋರಿಸಿ ಕವಿಗಳೇ ಕಾರ್ಯದಲ್ಲಿ, ಕನ್ನಡ ನುಡಿಯೇ ಕವಿತೆಯನ್ನಾಳಲಿ, ಸಂಸ್ಕೃತ ಮಿತವಾಗಿ ಬೆರೆಯಲಿ ಹಿತವಾಗಿ. ಸಂಸ್ಕೃತ ಒಂದರ ಭಾಗ್ಯವೇ ಸಾಲದು ಸೃಷ್ಟಿಯೇ ಗುರು ನಮಗೆ, ಕನ್ನಡ ಮಾಧ್ಯಮವಾದರೆ ಸಾಲದು ಕೇವಲ ಮಕ್ಕಳಿಗೆ, ಮೊದಲಾಗಲಿ ಕವಿಗಳಿಗೆ. ಬನ್ನಿ ಒಂದೊಂದೇ ಪದ್ಯಭಾಗವನ್ನ ನಾವು ನೋಡೋಣ. ಶಿಕ್ಷಣ ಮಾಧ್ಯಮವಾದರೆ ಸಾಲದು ಕನ್ನಡ ಮಕ್ಕಳಿಗೆ, ಕನ್ನಡ ಮಾಧ್ಯಮವಾಗಲೇಬೇಕು ಮೊದಲೀ ಕವಿಗಳಿಗೆ, ಕನ್ನಡ ಕವಿಗಳಿಗೆ. ನೋಡಿ, ಶಿಕ್ಷಣ ಮಾಧ್ಯಮವಾದರೆ ಸಾಲದು ಯಾರಿಗೆ?
ಕನ್ನಡ ಮಕ್ಕಳಿಗೆ, ಬರೀ ಕನ್ನಡ ಮಕ್ಕಳಿಗೆ ಮಾತ್ರ ಶಿಕ್ಷಣ ಮಾಧ್ಯಮ ಕನ್ನಡ ಆಗ್ಬೇಕು, ಶಿಕ್ಷಣ ಮಾಧ್ಯಮ ಕನ್ನಡ ಆಗ್ಬೇಕು ಅಂತ ಹೇಳೋದಲ್ಲ. ಆ ಜೊತೆಗೆ ಶಿಕ್ಷಣ ಮಾಧ್ಯಮ ಕನ್ನಡದ ಜೊತೆಗೆ, ಯಾಕೆಂತಂದ್ರೆ ಇದು ಕರ್ನಾಟಕ ಆಗಿರೋದ್ರಿಂದ ಆಡಳಿತ ಭಾಷೆ ಕನ್ನಡದಲ್ಲಿದೆ. ಅದರಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಕನ್ನಡದ ಮಕ್ಕಳಿಗೆ ಶಿಕ್ಷಣ ಮಾಧ್ಯಮ ಕನ್ನಡದಲ್ಲೇ ಇರಬೇಕು ಅನ್ನೋದು ಸರಿ. ಆದ್ರೆ ಅದರ ಜೊತೆಯಲ್ಲಿ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಮಾಧ್ಯಮ ಅನ್ನೋದು ಆಗಿರ್ಬೇಕಾಗಿರೋದು. ಯಾರಿಗೆ? ಮೊದಲೀ ಕವಿಗಳಿಗೆ, ಕನ್ನಡ ಕವಿಗಳಿಗೆ. ಅಂದ್ರೆ ಯಾರಿಗೆ ಅದು ಶಿಕ್ಷಣ ಮಾಧ್ಯಮ ಕನ್ನಡದಲ್ಲೇ ಇರಬೇಕು ಅಂತ ಹೇಳ್ತಾ ಇರೋದು, ಇಲ್ಲಿ ಕಿವಿ ಮಾತನ್ನ ಹೇಳ್ತಾ ಇರೋದು KS ನರಸಿಂಹಸ್ವಾಮಿಯವರು ಅಂತಂದ್ರೆ ಕನ್ನಡ ಕವಿಗಳಿಗೆ ಹೇಳ್ತಾ ಇರೋದು. ನೀವು ಕನ್ನಡ ಕವಿತೆಯನ್ನ ರಚನೆ ಮಾಡಬೇಕಾದ್ರೆ ನಿಮ್ಮ ಮಾಧ್ಯಮ ಯಾವ್ದ್ರಲ್ಲಿ ಇರಬೇಕು? ಕನ್ನಡ ಭಾಷೆಯಲ್ಲಿ ಇರಬೇಕು. ಆ ಕನ್ನಡ ಭಾಷೆಯನ್ನ ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಇರಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ ಅಂತ ಹೇಳಿ ನಿಸಾರ್ ಅಹಮದ್ ಅವರು ಹೇಳ್ತಾರೆ. ಹೌದು, ಕನ್ನಡ ಅಂತಂದ್ರೆ ಬರೀ ನುಡಿಯಲ್ಲ, ಅದರ ಅರ್ಥ ಹಿರಿದಾಗಿದೆ ಅನ್ನೋದನ್ನ KS ನಿಸಾರ್ ಅಹಮದ್ ಅವರು ಹೇಳ್ತಾರೆ. ಅದರಿಂದ ಅಂತಹ ಕನ್ನಡ ಸಂಪತ್ತಿರುವಂತಹ, ಅಂತಹ ಕನ್ನಡ ಶಬ್ದ ಭಂಡಾರ ಇರುವಂತಹ ಕನ್ನಡವನ್ನ ಬಳಸಿ ನೀವು ಕವಿತಾ ರಚನೆಯನ್ನ ಮಾಡಬೇಕು, ಕೃತಿ ರಚನೆಯನ್ನ ಮಾಡಬೇಕು ಅನ್ನೋದು KS ನರಸಿಂಹಸ್ವಾಮಿಯವರು ಹೇಳ್ತಾ ಇರೋದು. ಅದರಿಂದ ಬರೀ ಮಕ್ಕಳಿಗೆ ಮಾತ್ರ ಕನ್ನಡ ಮಾಧ್ಯಮವಾದ್ರೆ ಸಾಲದು, ಕವಿಗಳಿಗೂ ಕೂಡ ಕನ್ನಡ ಮಾಧ್ಯಮ ಆಗ್ಲೇಬೇಕು. ಅವರು ಬರಿಬೇಕಾದ್ರೆ ಕನ್ನಡದಲ್ಲೇ ಬರಿಬೇಕೆ ಹೊರತು ಬೇರೆ ಭಾಷೆಯಲ್ಲಿ ಬರಿಬಾರ್ದು ಅಂತ. ನೋಡಿ, ಯಾಕೆ ಬೇರೆ ಭಾಷೆಯಲ್ಲಿ ಬರಿಬಾರ್ದು ಅಂತಂದ್ರೆ, ಯಾಕೆ ಅಂತಂದ್ರೆ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇಂಗ್ಲಿಷನ್ನ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು ಕಡೆ ಹಿಂದಿಯನ್ನ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಸಂಸ್ಕೃತವೂ ಕೂಡ ಕೂತ್ಕೊಂಡಿದೆ. ಹೀಗೆ ಕನ್ನಡಮ್ಮನ ಬೆನ್ನು ಹೋಗ್ತಾ ಇದೆ, ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಬೇರೆ ಭಾಷೆಗಳು ಬಂದು ಆ ಕನ್ನಡಮ್ಮನನ್ನ ಆ ರೀತಿ ಹೇರಿಕೆಯಾಗಿ ಮಾಡ್ತಾ ಇದ್ದಾರೆ. ಆ ರೀತಿ ಹೇರಿಕೆ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನಮ್ಮ ಭಾಷೆಯನ್ನ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಸಾಹಿತಿಗಳು, ಕವಿಗಳು ಯಾರಿದ್ದಾರೋ ಅವರು ಮೊದಲು ಕನ್ನಡ ಮಾಧ್ಯಮದಲ್ಲಿ ಕವಿತಾ ರಚನೆಯನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಬೇರೆ ಭಾಷೆಯಾಗೆ ಒಲವನ್ನ ತೋರಿಸಿ ಆ ಭಾಷೆಯನ್ನೇ ಹೆಚ್ಚು ಕನ್ನಡ ಭಾಷೆಯಲ್ಲಿ ಮಿಶ್ರ ಮಾಡಿಕೊಂಡು ಏನಾದ್ರೂ ಬರಿತಾ ಇದ್ರೆ ಕನ್ನಡ ಭಾಷೆ ಅನ್ನೋದು ಸತ್ತೋಗುತ್ತೆ, ಕನ್ನಡ ಭಾಷೆ ಅನ್ನೋದು ಇಲ್ಲವಾಗುತ್ತೆ. ಅದರಿಂದ ಬರೀ ಶಿಕ್ಷಣ ಮಾಧ್ಯಮ ಮಕ್ಕಳಿಗೆ ಮಾತ್ರ ಅಲ್ಲ, ಕವಿತಾ ರಚನೆಯಲ್ಲಿ ತೊಡಗಿರುವಂತಹ ಕವಿಗಳಿಗೂ ಕೂಡ ಕಿವಿ ಮಾತನ್ನ ಹೇಳ್ತಾ ಇರೋದು. ಅದನ್ನ ಬಳಸಬೇಕಾಗಿರೋದು ಬಹಳ ದೊಡ್ಡ ಜವಾಬ್ದಾರಿ ಅಂತಂದ್ರೆ ಅದು ಕವಿಗಳದು ಅಂತ. ಮುಂದೆ ನೋಡಿ, ಕನ್ನಡ ಲಿಪಿಯಲ್ಲಿ ಏನಿದು? ಸಂಸ್ಕೃತ ಪದಗಳ ಮೆರವಣಿಗೆ, ಕಡೆಯಲ್ಲಿ ಒಂದೇ ಕನ್ನಡದ ವ್ಯಯ, ತೂಕದ ಬರವಣಿಗೆ, ತೂಕಡಿಸುವ ಕಣಿಗೆ. ನೀವು ಕನ್ನಡದಲ್ಲಿ ಕೃತಿ ರಚನೆಯನ್ನ, ಕಾವ್ಯ ರಚನೆಯನ್ನ ಮಾಡ್ತಾ ಇದ್ದೀರಿ, ಒಂದು ಪದ್ಯವನ್ನ ನೀವು ಬರಿತಾ ಇದ್ದೀರಿ. ಹಾಗಾದ್ರೆ ಕನ್ನಡ ಲಿಪಿಯಲ್ಲಿ ಏನಿದು? ಸಂಸ್ಕೃತ ಪದಗಳ ಮೆರವಣಿಗೆ. ನೀವು ಬರಿತಾ ಇರೋದು ಕನ್ನಡ ಲಿಪಿ, ಆದ್ರೆ ಸಂಸ್ಕೃತ ಪದಗಳ ಮೆರವಣಿಗೆ ಯಾಕೆ ಬೇಕು? ನೀವೇನ್ ಅನ್ಕೊಂಡಿದ್ದೀರಿ? ಅದು ತೂಕದ ಬರವಣಿಗೆ ಅಂತ ಹೇಳಿ ಅನ್ಕೊಂಡಿದ್ದೀರಿ. ದೇವಭಾಷೆ ಅದು, ಸಂಸ್ಕೃತವನ್ನ ಬಳಸಿ ಕನ್ನಡದಲ್ಲಿ ಮಿಶ್ರಣ ಮಾಡಿ ನಾನು ಕಾವ್ಯ ರಚನೆಯನ್ನ ಮಾಡಿದ್ರೆ ಕನ್ನಡದಲ್ಲಿ ಅದಕ್ಕೊಂದು ತೂಕ ಬರುತ್ತೆ ಅಂತ ಹೇಳಿ, ಅಂದ್ರೆ ವೆಯ್ಟೇಜ್ ಅಂತ ಹೇಳಿ ಹೇಳ್ತೀರಲ್ಲ, ಹಾಗೆ ತೂಕ ಬರುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀರಿ. ಆದ್ರೆ ಅದು ಸಾಧ್ಯ ಇಲ್ಲ ಅಂತ. ನೀವು ಕಡೆಯಲ್ಲಿ ಕನ್ನಡದ ಅವ್ಯಯ ಅಂದ್ರೆ ಆ ಹೋ ಆಹಾ ಅಂತ ಹೇಳುವಂಗೆ ಅಲ್ವಾ, ವಂದಿಮಾಗರ್ದರು ಹೇಳ್ತಾರಲ್ಲ, ಆ ರೀತಿ ನೀವು ಕನ್ನಡವನ್ನ ಬಳಸ್ಕೊಂಡ್ರೆ ಪ್ರಯೋಜನ ಏನು ಕೂಡ ಇಲ್ಲ. ಯಾಕೆಂತಂದ್ರೆ ಕನ್ನಡ ಅನ್ನುವಂಥದ್ದು ಸತ್ವಯುತವಾದಂತಹ ಭಾಷೆ, ಸಾರ ಸತ್ವದಿಂದ ಕೂಡಿರುವಂತಹ ಭಾಷೆ ಅಲ್ವಾ. ಅದರ ಸಾಹಿತ್ಯ ಸಂಪತ್ತು ಅಗಾಧವಾಗಿರುವಂತಹ ಸಾಹಿತ್ಯ ಸಂಪತ್ತು. ನೋಡಿ, ನಮಗೆ 8ನೇ ಶತಮಾನದಲ್ಲೇ ಅಲಂಕಾರ ಗ್ರಂಥ, ಮೊದಲನೇದು ಅಲಂಕಾರ ಗ್ರಂಥ ಲಭ್ಯ ಆಗುತ್ತೆ. ಶ್ರೀ ವಿಜಯ ಬರೆದಂತಹ ಅಲಂಕಾರ ಗ್ರಂಥ ನಮಗೆ ಲಭ್ಯ ಆಗುತ್ತೆ. ಹಂಗಾದ್ರೆ ಅಂತಹ ಒಂದು ಗಟ್ಟಿ ಇರುವಂತಹ ಸಾಹಿತ್ಯ, ಗಟ್ಟಿ ಇರುವಂತಹ ಒಂದು ಭಾಷೆ ಅಂತಂದ್ರೆ ಅದು ಕನ್ನಡ ಭಾಷೆ ಅಂತ. ಅಂತಹ ಕನ್ನಡ ಭಾಷೆಯನ್ನ ಬಿಟ್ಬಿಟ್ಟು ನೀವು ಸಂಸ್ಕೃತವನ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ, ಸಂಸ್ಕೃತ ಪದಗಳನ್ನ ಬಳಸ್ತಾ ಇದ್ರೆ ಪ್ರಯೋಜನ ಏನೂ ಕೂಡ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಿ. ಅದು ತೂಕದ ಬರವಣಿಗೆ ಅಂತ ಹೇಳಿ ಅನ್ಕೊಂಡಿದ್ದೀರಿ, ಆದರೆ ತೂಕದ ಬರವಣಿಗೆ ಅಲ್ಲ, ಅದು ತೂಕಡಿಸುವ ಬರವಣಿಗೆ ಆಗೋಗುತ್ತೆ ಅಲ್ವಾ. ನೀವು ಹೆಚ್ಚು ಸಂಸ್ಕೃತವನ್ನ ಬಳಸ್ತಾ ಇದ್ರೆ ತೂಕಡಿಸುವ ಬರವಣಿಗೆ ಆಗೋಗುತ್ತೆ, ಅದು ತೂಕದ ಬರವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ
ಆ ಕನ್ನಡ ಭಾಷೆ ಅನ್ನೋದು ಅದು ಏಳಿಗೆಯನ್ನ ಪಡಿಬೇಕು, ಅದು ಇನ್ನೂ ಕೂಡ ಬೆಳಿಬೇಕು ಅಂತಂದ್ರೆ ಅದು ಕನ್ನಡ ಸಾಹಿತಿಗಳಿಂದ, ಕನ್ನಡ ಕವಿಗಳಿಂದ ಮಾತ್ರ ಸಾಧ್ಯ ಅಲ್ವಾ. ಅಂತಹ ಕೆಲಸವನ್ನ ಕನ್ನಡ ಸಾಹಿತಿಗಳು, ಕನ್ನಡ ಕವಿಗಳು ಮಾಡಿದ್ದಾರೆ. ಯಾಕೆಂತಂದ್ರೆ ಕನ್ನಡ ನಾಡು ನುಡಿಯನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತ ಅಂದ್ರೆ ಅದಕ್ಕೆ ಮಹತ್ತರವಾದಂತಹ ಕಾರಣ ಕನ್ನಡ ಕವಿಗಳು ಮತ್ತು ಕನ್ನಡ ಸಾಹಿತಿಗಳು. ಆದ್ರೆ ನೀವು ಈ ರೀತಿ ಸಂಸ್ಕೃತವನ್ನ ಬಳಸ್ತಾ ಇದ್ರೆ, ಈಗ ಬಿಡಿ, ಈಗ ಸಂಸ್ಕೃತದ ಜೊತೆಗೆ ಇಂಗ್ಲಿಷನ್ನು ಕೂಡ ಬಳಸ್ತಾರೆ ಅಲ್ವಾ. ಕಂಗ್ಲೀಷನ್ನ ನಾವು ಮಾತಾಡೋದನ್ನು ಕೂಡ ನೋಡ್ತೀವಿ. ಹಾಗೆ ಹಿಂದಿಯನ್ನು ಕೂಡ ಬಳಸ್ತಾ ಹೋಗ್ತಾರೆ. ಹಾಗಾದ್ರೆ ಹಿಂದಿ ಮತ್ತು ಇಂಗ್ಲಿಷನ್ನ ಬಳಸ್ತಾ ಹೋದ್ರೆ ಕನ್ನಡದ ಗಟ್ಟಿತನ ಅನ್ನೋದಿದೆಯಲ್ಲ, ಆ ಸತ್ವ ಅನ್ನೋದಿದೆಯಲ್ಲ, ಅದು ನಿಂತು ಹೋಗುತ್ತೆ, ಅಂದ್ರೆ ಹಾಳಾಗೋಗುತ್ತೆ. ಅದರಿಂದ ಪ್ರಯೋಜನ ಏನೂ ಕೂಡ ಇಲ್ಲ. ಕನ್ನಡ ಸಾಹಿತ್ಯವನ್ನ ಉಳಿಸ್ಬೇಕು ಅಂತಂದ್ರೆ ಕನ್ನಡ ಭಾಷೆಯನ್ನ ಹೆಚ್ಚು ಹೆಚ್ಚು ಬಳಸಬೇಕು. ಏಕೆಂತಂದ್ರೆ ಪದಪುಂಜ ಬೇಕಾದಷ್ಟು ಇದೆ, ಪದ ಸಂಪತ್ತು ಬೇಕಾದಷ್ಟು ನಮ್ಮ ಕನ್ನಡ ಸಾಹಿತ್ಯದಲ್ಲೇ ಸಿಗುತ್ತೆ, ಕನ್ನಡದಲ್ಲೇ ಸಿಗುತ್ತೆ. ಅದರಿಂದ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಕನ್ನಡ ಪದಗಳ ಬಳಕೆಯನ್ನ ಕವಿಗಳು ಮಾಡಬೇಕು. ಅದನ್ನ ಬಿಟ್ಟು ಸಂಸ್ಕೃತ ಪದಗಳನ್ನ ಮಾಡಬಾರ್ದು ಅನ್ನೋದನ್ನ ಇಲ್ಲಿ KS ನರಸಿಂಹಸ್ವಾಮಿ ಅವರು ತಿಳಿಸ್ತಾರೆ. ಅದನ್ನೇ ನಾನು ಹೇಳಿದ್ದು, ಕನ್ನಡ ಪದಗಳ ಯಾಕೆ ಅಂತಂದ್ರೆ ಸಂಸ್ಕೃತದ ಯಾಕಪ್ಪ ನೀವು ಬಳಸ್ತಾ ಇದ್ದೀರಾ, ಅದನ್ನ ಉದಾಹರಣೆಯಾಗಿ ಆಂಡಯ್ಯ ಕವಿಯೇ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಕಬ್ಬಿಗರ ಕಾವ ಅನ್ನುವಂತಹ ಕೃತಿಯಲ್ಲಿ ಪೂರ್ತಿಯಾಗಿ ಕನ್ನಡ ಪದಗಳನ್ನ ಬಳಸಿ ಆ ಕೃತಿಯನ್ನ ಬರೆದಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಎಲ್ಲೂ ಕೂಡ ಸಂಸ್ಕೃತ ಪದಗಳ ಮಿಶ್ರ ಮಾಡಿರುವಂಥದ್ದು ಎಲ್ಲೂ ಕೂಡ ಇಲ್ಲ. ಅದರಿಂದ ಪೂರ್ತಿಯಾಗಿ ಕನ್ನಡ ಪದಗಳನ್ನೇ ಬಳಸಿ ಕಬ್ಬಿಗರ ಕಾವ ಅನ್ನುವಂಥದ್ದನ್ನ ಆಂಡಯ್ಯ ಕವಿ ರಚನೆ ಮಾಡಿದ್ದಾನೆ. ಹಾಗಾದ್ರೆ ಯಾಕೆ ನೀವು ಕವಿಗಳು ತೂಕದ ಬರವಣಿಗೆ ಅಂತ ಹೇಳಿ ಮಧ್ಯ ಮಧ್ಯ ಸಂಸ್ಕೃತವನ್ನ ನೀವು ಬಳಸ್ತಾ ಹೋಗ್ತೀರಿ? ಬೇಡ, ಕನ್ನಡದಲ್ಲೇ ಕವಿತಾ ರಚನೆಯನ್ನ ಮಾಡಿ. ಕವಿತೆಯನ್ನ ಬರಿಬೇಕು ಅಂತಂದ್ರೆ, ಕಾವ್ಯವನ್ನ ಬರಿಬೇಕು ಅಂತಂದ್ರೆ, ಪದ್ಯವನ್ನ ಬರಿಬೇಕು ಅಂತಂದ್ರೆ ಅದನ್ನ ಕನ್ನಡ ಭಾಷೆಯಲ್ಲಿ ಬರೀರಿ ಅನ್ನೋದನ್ನ ಇಲ್ಲಿ ಲೇಖಕರು, ಕವಿಗಳು ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಹಬ್ಬಿದ ಕುಂಬಳ ಬಳ್ಳಿಯ ಭಾರಕ್ಕೆ ಗುಡಿಸಿಲು ಬೀಳುತ್ತಿದೆ, ಅಳುವೆ ಕೇಳಿಸದಾಚೆಯ ತೀರಕ್ಕೆ ಉಸಿರೇ ಉಡುಗುತ್ತಿದೆ, ಗಾಳಿಯೇ ನಡುಗುತ್ತಿದೆ. ಇಲ್ಲಿ ಹಬ್ಬಿದ ಕುಂಬಳ ಬಳ್ಳಿಯ ಭಾರಕ್ಕೆ, ಈಗ ಗುಡಿಸ್ಲಲ್ಲಿ ಕುಂಬಳ ಬಳ್ಳಿ, ಇಲ್ಲಿ ಕುಂಬಳಕಾಯಿ ಇದ್ರೆ ಚೆನ್ನಾಗಿರುತ್ತೆ, ನಮಗೆ ಊಟಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಕುಂಬಳ ಬಳ್ಳಿಯನ್ನ ನೀವು ಬೆಳೆಸ್ತೀರಿ. ಆದ್ರೆ ಆ ಕುಂಬಳ ಬಳ್ಳಿಯಿಂದ ಗುಡಿಸಲೇ ಬಿದ್ದೋಗ್ತಾ ಇದೆ ಅಂತಂದ್ರೆ ಆ ಕುಂಬಳ ಬಳ್ಳಿಯನ್ನ ನೀವು ಇಟ್ಕೋತೀರಾ? ಇಲ್ಲ. ನೋಡಿ, ಇಲ್ಲಿ ಗುಡಿಸಿಲು ಅಂತ ನಮ್ಮ ಸ್ಥಿತಿಯೂ ಕೂಡ, ಕನ್ನಡದ ಸ್ಥಿತಿಯೂ ಕೂಡ ಅದೇ ರೀತಿ ಆಗಿದೆ. ಅಂದ್ರೆ ಕನ್ನಡದ ಗುಡಿಸಿಲಿನ ಮೇಲೆ ಕುಂಬಳ ಬಳ್ಳಿ ಅನ್ನೋದು ಹಬ್ಕೊಳ್ತಾ ಇದೆ. ಆ ಕುಂಬಳ ಬಳ್ಳಿಯ ಭಾರಕ್ಕೆ ಈಗ ಗುಡಿಸಲು ಬೀಳ್ತಾ ಇದೆ ಅಲ್ವಾ. ಬೇರೆ ಭಾಷೆನೂ ಕೂಡ ಇರ್ಲಿ ಅಂತ ಹೇಳಿ ಬೇರೆ ಭಾಷೆಯನ್ನ ನೀವು ಬಳಸ್ತಾ ಹೋದ್ರೆ ಬೇರೆ ಭಾಷೆಗಳೆಲ್ಲವೂ ಕೂಡ ಏಳ್ಗೆಯನ್ನ ಪಡೆಯುತ್ತೆ. ನಮ್ಮ ಭಾಷೆ ಏನಿದೆ ಅದು ಸತ್ತೋಗುತ್ತೆ, ಅದು ಬಿದ್ದೋಗುತ್ತೆ, ಅದು ಅಧೋಗತಿಗೆ ಹೋಗುತ್ತೆ. ಅದು ಯಾರಿಗಾದ್ರೂ ಕೇಳಿಸುತ್ತಾ? ಅಳುವೆ ಕೇಳಿಸದಾಚೆಯ ತೀರಕ್ಕೆ, ಆ ಅಧೋಗತಿ ಯಾರಿಗಾದ್ರೂ ಕೇಳಿಸ್ತಾ ಇದೆಯಾ? ಕನ್ನಡದ ಸ್ಥಿತಿಗತಿ ಹಿಂಗಾಗ್ತಾ ಇದೆ ಅಂತಂದ್ರೆ ಯಾರಿಗಾದ್ರೂ ಕೇಳಿಸ್ತಾ ಇದೆಯಾ? ಯಾರಿಗೂ ಕೂಡ ಕೇಳಿಸಲ್ಲ. ಉಸಿರೇ ಉಡುಗುತ್ತಿದೆ, ಉಸಿರುಗಟ್ಟುತ್ತಾ ಇರುವಂಥದ್ದು, ಗಾಳಿಯೇ ನಡುಗುತ್ತಿದೆ. ಏಕೆಂತಂದ್ರೆ ಉಸಿರಾಡಕ್ಕೂ ಕೂಡ ಸಾಧ್ಯ ಇಲ್ಲ. ಕನ್ನಡಮ್ಮನ ಬಾಯಿಯನ್ನ ಮುಚ್ಚಿದವೆ ಯಾವುದು ಅಂತಂದ್ರೆ ಬೇರೆ ಭಾಷೆಗಳ ಒಂದು ಪ್ರಹಾರ. ಅದರಿಂದ ನಾವು ಕುಂಬಳ ಬಳ್ಳಿಯ ರೀತಿಯಲ್ಲಿ ಬೇರೆ ಭಾಷೆಯನ್ನ ಹಬ್ಬಿಸ್ಕೊಂಡು ಹೋದ್ರೆ ನಮ್ಮ ಭಾಷೆಯೇ ಉದುಗೋಗುತ್ತೆ, ನಮ್ಮ ಭಾಷೆಯೇ ಹೊರಟೋಗುತ್ತೆ. ಅದರಿಂದ ನಾವು ಆ ಬೇರೆ ಭಾಷೆಗೆ ನೋಡಿ, ಅದಕ್ಕೆ ಕುವೆಂಪುರವರು ಕೂಡ ಹೇಳೋದು, ನೀವು ಬೇರೆ ಭಾಷೆಗೆ ನಿಮ್ಮಲ್ಲಿರುವಂತಹ ಹಣವನ್ನ, ನಿಮ್ಮಲ್ಲಿರುವಂತಹ ಸಮಯವನ್ನ ನೀವು ಮೀಸಲಾಗಿ ಇಡ್ತೀರಿ. ಆದ್ರೆ ನಿಮ್ಮ ಭಾಷೆಯೇ, ನಿಮ್ಮ ತಾಯಿಯ ಭಾಷೆಯೇ ಆದಂತಹ ಕನ್ನಡಕ್ಕಾಗಿ ಅಂತಹ ಒಂದು ಸ್ವಲ್ಪ ಆದ್ರೂ ಹಣವನ್ನ ಅಥವಾ ಸಮಯವನ್ನ ಮೀಸಲಿಡಿ ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ನೀವು ಆ ರೀತಿ ಕುಂಬಳ ಬಳ್ಳಿಯ ಭಾರಕ್ಕೆ ನಮ್ಮ ಗುಡಿಸ್ಲೇ ಬೀಳ್ತಾ ಇದೆ ಅಂತಂದ್ರೆ ಅದನ್ನ ಹಬ್ಬಿಸ್ಲಿಕ್ಕೆ ಬಿಡ್ತಾ ಇರೋದು ಅದು ನಮ್ಮ ತಪ್ಪು. ಅದರಿಂದ ಆ ಕೆಲಸವನ್ನ ಮಾಡಬೇಡಿ. ಅಂತಹ ಪ್ರಹಾರ ಬೇರೆ ಭಾಷೆಗಳಿಂದ ಆಗ್ತಾ ಇದೆ. ಅದರಿಂದ ನಮ್ಮ ಕನ್ನಡದ ಗುಡಿಸಲು ಅನ್ನೋದು ಅಧೋಗತಿಗೆ ತಲುಪ್ತಾ ಇದೆ. ಆ ಅಧೋಗತಿಯನ್ನ ಯಾರೂ ಕೂಡ ಕೇಳಿಸಿಕೊಳ್ಳೋರು ಕೂಡ ಇಲ್ಲ ಅಲ್ವಾ. ಅದಕ್ಕೆ ಹಾಮಾನಾಯಕ್ ಅವರು ಹೇಳುವಂಥದ್ದು, ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಅಂತ.
ಆಗ ಮಾತ್ರ ಕನ್ನಡವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಅಂತ. ಇಲ್ಲ ಅಂತಂದ್ರೆ ಅದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಪ್ರಧಾನವಾದಂತಹ ಭಾಷೆ. ಆ ಭಾಷೆಗೆ ಮಹತ್ವವನ್ನ ಕೊಡದೆ ಬೇರೆ ಭಾಷೆಯನ್ನ ನಾವು ಬೆಳಿಲಿಕ್ಕೆ ಅಂತ ಹೇಳಿ ಬಿಟ್ರೆ ಕನ್ನಡವೇ ಅದು ಉದ್ಗೋಗುತ್ತೆ, ಅದು ನಾಶ ಆಗೋಗುತ್ತೆ, ಬಿದ್ದೋಗುತ್ತೆ ಅನ್ನೋದನ್ನ ಬಹಳ ಅದ್ಭುತವಾದಂತಹ ಒಂದು ಉದಾಹರಣೆಯನ್ನ ಕೊಟ್ಟು KS ನರಸಿಂಹಸ್ವಾಮಿ ಅವರು ನಮಗೆ ಮನದಟ್ಟು ಮಾಡಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮುಂದೆ ನೋಡಿ, ಕನ್ನಡದಾಸೆಯ ಕವಿತಾ ರಚನೆಗೆ ಒದಗದೆ ನಮ್ಮ ನುಡಿ. ಬಹಳ ಅದ್ಭುತ. ಕನ್ನಡದಾಸೆಯ ಕವಿತಾ ರಚನೆಗೆ ಒದಗದೆ ನಮ್ಮ ನುಡಿ, ಹೂವಿಗೆ ಹೂವೆ ಕಲ್ಲಿಗೆ ಕಲ್ಲೆ ಕನ್ನಡ ಮುತ್ತು ನುಡಿ ಜನತೆಯ ಬಳಕೆ ನುಡಿ. ಅಲ್ಲ, ಕನ್ನಡದಲ್ಲಿ ನೀವು ಕವಿತಾ ರಚನೆಯನ್ನ ಮಾಡಬೇಕು ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಒದಗಲ್ವೇ ನಿಮಗೆ ಪದಗಳು? ಒದಗದೆ ನಮ್ಮ ನುಡಿ, ಹೂವಿಗೆ ಹೂವೆ ಕಲ್ಲಿಗೆ ಕಲ್ಲೆ. ಕನ್ನಡ ಭಾಷೆ ಅನ್ನೋದು ಹಾಗೆ. ಕನ್ನಡ ಭಾಷೆ ಅನ್ನೋದು ನಿಖರವಾಗಿ ಕರಾರುವಕ್ಕಾಗಿ ಹೇಳುತ್ತೆ. ಹೂವಿಗೆ ಹೂವೆ ಅಂತ ಹೇಳುತ್ತೆ, ಕಲ್ಲಿಗೆ ಕಲ್ಲೆ ಅಂತ ಹೇಳುತ್ತೆ. ಕಲ್ಲಿಗೆ ಇದು ಹೂವು ಅಂತ ಹೇಳಲ್ಲ, ಅಥವಾ ಹೂವಿಗೆ ಇದು ಕಲ್ಲು ಅಂತ ಹೇಳಲ್ಲ. ನಿಖರವಾದಂತಹ ರೀತಿಯಲ್ಲಿ, ಸ್ಪಷ್ಟವಾದಂತಹ ರೀತಿಯಲ್ಲಿ ನಮ್ಮ ಭಾಷೆ ಹೇಳುತ್ತೆ. ಅದರಿಂದ ಕನ್ನಡ ಮುತ್ತು ನುಡಿ, ಕನ್ನಡ ಬಹಳ ಸೊಗಸಾಗಿರುವಂತಹ ಮುತ್ತಿನ ನುಡಿ ಅಂತ ಅಲ್ವಾ. ನುಡಿದರೆ ಸ್ಫಟಿಕದ ರೀತಿಯಲ್ಲಿ ಇರಬೇಕು, ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅಂತ ಹೇಳ್ತೀವಲ್ಲ. ನಿಜವಾಗ್ಲೂ ಕೂಡ ಕನ್ನಡ ಭಾಷೆ ಅಂತಂದ್ರೆ ಆ ರೀತಿ ಮುತ್ತಿನ ನುಡಿ. ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಹೇಳ್ತಾರಲ್ಲ, ಹಾಗೆ ಕನ್ನಡ ಭಾಷೆ ಮುತ್ತಿನ ನುಡಿ. ಅದರಿಂದ ಜನತೆಯ ಬಳಕೆ ನೋಡಿ ಸತ್ತೋಗಿರುವಂತಹ ಭಾಷೆ ಅಲ್ಲ. ಇಲ್ಲಿ ಸಂಸ್ಕೃತ ಅನ್ನೋದು ಯಾರೂ ಕೂಡ ಅದನ್ನ ಬಳಸ್ತಾ ಇಲ್ಲ. ಅದು ಜನತೆಯ ನುಡಿ ಆಗಿಲ್ಲ. ಯಾಕೆ ಅಂತಂದ್ರೆ ಅದು ಜೀವಂತವಾಗಿ ಇಲ್ಲ. ಜೀವಂತವಾಗಿ ಇರೋದು ಯಾವಾಗ ಅಂತಂದ್ರೆ ಜನರು ಮಾತನಾಡ್ತಾ ಇದ್ದಾಗ. ಅದರಿಂದ ಜನತೆಯ ಬಳಕೆ ನುಡಿ ಯಾವುದು ಅಂತಂದ್ರೆ ಅದು ಕನ್ನಡ ಭಾಷೆ ಮಾತ್ರ. ಈ ಬಳಕೆ ನುಡಿ ಹಾಗೇನೆ ಸಾಗ್ಬೇಕು ಅಂತಂದ್ರೆ ಅದು ನಿಂತ ನೀರಾಗಬಾರ್ದು, ಅದು ಮುಂದುವರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದನ್ನ ಪ್ರತಿಯೊಬ್ಬರು ಕೂಡ ಬಳಸ್ಬೇಕು. ಅದಕ್ಕೆ ಪೂತಿನ ಹೇಳೋದು, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬಳಸಿ, ಕನ್ನಡವನ್ನ ಬೆಳೆಸಿ ಅಂತ. ಕನ್ನಡವನ್ನ ನೀವು ಉಳಿಸ್ಬೇಕು ಅಂತಂದ್ರೆ ಅದನ್ನು ನೀವು ಬಳಸ್ಬೇಕು. ನೀವು ಬಳಸ್ತಾ ಇದ್ರೆ ಮಾತ್ರ ಅದು ಬೆಳೆಯುತ್ತೆ ಅನ್ನೋದನ್ನ ಪೂತಿನ ಅವರು ಹೇಳುವಂಥದ್ದು ನೋಡಿ. ಅದರಿಂದ ಈ ಮುತ್ತು ನುಡಿಯಾದಂತಹ ಕನ್ನಡದಲ್ಲಿ ಕವಿತಾ ರಚನೆಗೆ ಪದ ಸಂಪತ್ತು ಅನ್ನೋದು ಸೊಗಸಾದಂತಹ ರೀತಿಯಲ್ಲಿ ಸಿಗುತ್ತೆ. ಅದರಿಂದ ಕನ್ನಡ ಭಾಷೆಯನ್ನೇ ಬಳಸ್ಕೊಳ್ಳಿಯಪ್ಪ, ಬೇರೆ ಭಾಷೆಯನ್ನ ಯಾಕೆ ನೀವು ಬಳಸ್ತಾ ಇದ್ದೀರಿ, ಯಾಕೆ ಅದೇ ಸೊಗಸು ಅಂತ ಅದ್ರ ಹಿಂದೆ ಹೋಗ್ತಾ ಇದ್ದೀರಿ? ಬೇಡ, ಪದ ಸಂಪತ್ತು ಅನ್ನೋದು ಕನ್ನಡ ಭಾಷೆಯಲ್ಲೇ ಇದೆ. ಕವಿತಾ ರಚನೆಗೆ ನೀವು ಕನ್ನಡ ಭಾಷೆಯನ್ನ ಬಳಸ್ಕೊಳ್ಳಿ ಅನ್ನೋದನ್ನ KS ನರಸಿಂಹಸ್ವಾಮಿ ಅವರು ತಿಳಿಸ್ತಾ ಇದ್ದಾರೆ. ಕನ್ನಡ ಗೌಡರು ಕನ್ನಡದಲ್ಲೇ ಮಕ್ಕಳ ಹರಸುವರು, ದಾಸರು ಶರಣರು ಕನ್ನಡದಲ್ಲೇ ವೇದವನ್ನು ಉಳಿಸಿದರು, ಬೆಳಕನ್ನು ಬಿಡಿಸಿದರು. ನೋಡಿ, ನಾವು ನಮ್ಮ ಜನಪದರು ಕನ್ನಡ ಭಾಷೆಯಲ್ಲಿ ತಾನೇ ಮಕ್ಕಳನ್ನ ಹರಸಕ್ ಸಾಧ್ಯ. ನಿನ್ನ ಬಾಳು ಬಂಗಾರವಾಗ್ಲಿ ಅಂತ ನಿನ್ನ ಬದುಕು ಬಂಗಾರವಾಗ್ಲಿ ಅಂತ ಕನ್ನಡ ಭಾಷೆಯಲ್ಲೇ ತಾನೇ ಹೇಳೋದು. ಹಾಲುಕ್ಕಿದಂತೆ ನಿನ್ನ ಮನೆ ಉಕ್ಲಿ ಅಂತ ಹೇಳುವಂಥದ್ದು ಕನ್ನಡ ಭಾಷೆಯಲ್ಲೇ ತಾನೇ ಹರ್ಸಕ್ ಸಾಧ್ಯ. ಇಂಗ್ಲಿಷ್ನಲ್ಲಿ ಯಾವ್ದಾದ್ರು ಹರ್ಸಕ್ ಸಾಧ್ಯನಾ? ಇಲ್ಲ, ಕನ್ನಡ ಭಾಷೆಯಲ್ಲಿ. ಯಾಕೆಂತಂದ್ರೆ ಮಾತೃಭಾಷೆ ಅದು, ಕರುಳಿನ ಭಾಷೆ ಅದು. ಅಂತಹ ಕರುಳಿನ ಭಾಷೆಯಲ್ಲಿ ಮಾತ್ರ ಹರಸಲು ಸಾಧ್ಯ. ಆದ್ರಿಂದ ಕನ್ನಡ ಗೌಡರು ಕನ್ನಡದಲ್ಲೇ ಮಕ್ಕಳ ಹರಸುವರು. ಎಷ್ಟು ಸೊಗಸಾದಂತಹ ರೀತಿಯಲ್ಲಿ ಮಕ್ಕಳನ್ನ ಹರಸ್ತಾರೆ. ದಾಸರೇ ಆಗ್ಲಿ, ಶರಣರೇ ಆಗ್ಲಿ, ದಾಸರು ಕೀರ್ತನೆಯನ್ನ ರಚಿಸಿದ್ದು, ಶರಣರು ವಚನವನ್ನ ರಚಿಸಿದ್ದು ಕನ್ನಡದಲ್ಲೇ ಹೊರತು ಸಂಸ್ಕೃತದಲ್ಲಾಗ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಾಗ್ಲಿ ಅಥವಾ ಹಿಂದಿಯಲ್ಲಾಗ್ಲಿ ಅಲ್ಲ. ಕನ್ನಡದಲ್ಲೇ ಅವರು ವೇದವನ್ನು ಕೂಡ ನುಡಿಸಿದರು, ವೇದವನ್ನ ಹೇಳ್ಕೊಟ್ರು, ನಮಗೆ ಬೆಳಕನ್ನು ಬಿಡಿಸಿದ್ರು, ನಮಗೆ ದಾರಿಯನ್ನ ತೋರಿಸ್ಕೊಟ್ಟಿದ್ರು, ಹೊಸ ಮಾರ್ಗವನ್ನ ತೋರಿಸ್ಕೊಟ್ಟಿದ್ರು. ಅದು ದಾಸರಾಗ್ಲಿ ಶರಣರಾಗ್ಲಿ ಹೊಸ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದು, ವೇದವನ್ನ ಹೇಳಿದ್ದು ಕನ್ನಡ ಭಾಷೆಯಲ್ಲಿ ಹೊರತು ಬೇರೆ ಭಾಷೆಯಲ್ಲಿ ಅಲ್ಲ ಅಂತ. ಅದರಿಂದ ಕನ್ನಡ ಭಾಷೆಯನ್ನ ನೀವು ಬಳಸಿ ಅನ್ನೋದನ್ನ ಹೇಳ್ತಾ ಇರೋದು. ಯಾಕೆಂತಂದ್ರೆ ಕನ್ನಡ ಭಾಷೆ ಅಂತಂದ್ರೆ ಆ ರೀತಿ ಅಂತ. ಅದಕ್ಕೆ ನೀವು ಹಾಡನ್ನು ಕೂಡ ಕೇಳಿರ್ಬೋದು. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುದೆಯೋ, ಕನ್ನಡ ಸವಿ ನುಡಿಯೋ ಅಂತ ಹಾಡನ್ನು ಕೂಡ ನೀವು ಕೇಳಿರ್ಬೋದು. ಅದರಿಂದ ಕನ್ನಡ ಭಾಷೆಯಲ್ಲೇ ಅಲ್ಲಪ್ಪ, ಕನ್ನಡ ಭಾಷೆಯಲ್ಲೇ ಎಲ್ಲವೂ ಕೂಡ ಸಿಗೋದಾದ್ರೆ ಬೇರೆ ಭಾಷೆಯ ಹಂಗೇಕೆ ನಿಮಗೆ ಅಂತ ಅದರಿಂದ ಕನ್ನಡ ಭಾಷೆ ಅನ್ನೋದು ಅಷ್ಟೊಂದು ಸೊಗಸಾಗಿರುವಂತಹ ಭಾಷೆ ಅಂತ. ಕನ್ನಡ ನುಡಿ ಅಂತಂದ್ರೆ ಅದು ಬರೀ ನುಡಿ ಅಲ್ಲ, ಹಿರಿದಿದೆ ಅದರ ಅರ್ಥ ಅಂತ ಅದಕ್ಕೆ KS
ನಿಸಾರ್ ಅಹಮದ್ ಅವರು ಕೂಡ ಹೇಳುವಂಥದ್ದು. ಅದರಿಂದ ಅಂತಹ ಒಂದು ಗಟ್ಟಿಯಾಗಿರುವಂತಹ ಸಾಹಿತ್ಯ ಸಂಪತ್ತು ಇರುವಂತಹ, ಪದ ಸಂಪತ್ತು ಇರುವಂತಹ ಕನ್ನಡ ಭಾಷೆಯಲ್ಲೇ ನೀವು ಕಾವ್ಯ ರಚನೆಯನ್ನ ಮಾಡಿ ಅನ್ನೋದನ್ನ ಇಲ್ಲಿ ಕವಿಗಳಿಗೆ KS ನರಸಿಂಹಸ್ವಾಮಿಯವರು ಈ ಉದಾಹರಣೆಯನ್ನ ಕೊಟ್ಟು ತಿಳಿಸ್ತಾ ಇದ್ದಾರೆ. ಮುಗಿಲು ಕನ್ನಡ, ಸಿಡಿಲು ಕನ್ನಡ, ಮಿಂಚು ಕನ್ನಡವೇ, ಮಗುವು ಕನ್ನಡ, ಹಾಲು ಕನ್ನಡ, ಬದುಕು ಕನ್ನಡವೇ, ಸಾವು ಕನ್ನಡವೇ. ನೋಡಿ, ಮುಗಿಲು ಕನ್ನಡ, ಸಿಡಿಲು ಕನ್ನಡ, ಮಿಂಚು ಕನ್ನಡವೇ. ಮುಗಿಲು, ನಾವು ಆಕಾಶವನ್ನ ನೋಡಿದ್ರು ಕೂಡ ಅದು ಕನ್ನಡವೇ. ಹಾಗೆ ಸಿಡಿಲು ಕೂಡ ಕನ್ನಡವೇ, ಮಿಂಚು ಕೂಡ ಕನ್ನಡವೇ. ಕನ್ನಡ ನಾಡಿನಲ್ಲಿ ಮುಗಿಲು ಕೂಡ ಕನ್ನಡ, ಮಿಂಚು ಕೂಡ ಕನ್ನಡ, ಸಿಡಿಲು ಕೂಡ ಕನ್ನಡ. ಅದಕ್ಕೆ ಕುವೆಂಪುರವರು ಹೇಳೋದು, ಕನ್ನಡವೆಂಬುದು ಬರೀ ಹೆಸರೇ ಮಣ್ಣಿಗೆ, ಅದು ಶಕ್ತಿ ಕಣ, ಅದು ಸಿಡಿಲು ಕಣ, ತಾಯಿ ಕಣ, ಮಂತ್ರ ಕಣ ಅಂತ ಹೇಳುವಂಥದ್ದು ಅಲ್ವಾ. ಅದರಿಂದ ಕನ್ನಡ ಅಂತಂದ್ರೆ ಆ ರೀತಿ ಇದೆ ಅಂತ. ಕನ್ನಡ ಅಂತಂದ್ರೆ ಮುಗಿಲು ಕೂಡ ಕನ್ನಡನೇ, ಸಿಡಿಲು ಕೂಡ ಕನ್ನಡನೇ, ಮಿಂಚು ಕೂಡ ಕನ್ನಡನೇ. ಹಾಗೆ ಮಗುವು ಕೂಡ ಕನ್ನಡ, ಹಾಲು ಕೂಡ ಕನ್ನಡ. ಅಂತಂದ್ರೆ ಮಗು, ತಾಯಿ ಉಣಿಸಿ ಹಾಲು ಕುಡಿಸುವಂತಹ ಒಂದು ಭಾಷೆ ಯಾವುದು ಅಂತಂದ್ರೆ ಅದು ಮಾತೃಭಾಷೆ, ಅದನ್ನೇ ಕರುಳಿನ ಭಾಷೆ ಅಂತ ಕರೆಯುವಂಥದ್ದು, ಅದು ಕೂಡ ಕನ್ನಡವೇ. ಬದುಕು ಕನ್ನಡವೇ, ಸಾವು ಕನ್ನಡವೇ. ಬದುಕೋದು ಕೂಡ ಕನ್ನಡ, ಅಂದ್ರೆ ಎಲ್ಲವೂ ಕೂಡ ಕನ್ನಡಮಯ ಅಂತ. ಎಲ್ಲವೂ ಕೂಡ ಕನ್ನಡಮಯ, ಸಾವು ಕೂಡ ಕನ್ನಡವೇ. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಯಮನಾದ್ರೂ ಸರಿಯೇ, ಅವನು ಕನ್ನಡದಲ್ಲಿ ಕರೆದ್ನ ನಾನು ಕುಣ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ನೋಡಿ, ಹೀಗೆ ಸಾವು ಕೂಡ ಕನ್ನಡವೇ ಅಂತ ಇಲ್ಲಿ KS ನರಸಿಂಹಸ್ವಾಮಿಯವರು ಹೇಳ್ತಾ ಇರೋದು. ಅಂದ್ರೆ ಕನ್ನಡ ಅಂತಂದ್ರೆ ಆ ರೀತಿ ಇದೆ ಅಂತ. ಕನ್ನಡ ಅಂತಂದ್ರೆ ಆ ರೀತಿ ಇದೆ. ಕನ್ನಡ ಭಾಷೆ ಅಂತಂದ್ರೆ ಅದರ ಗಟ್ಟಿತನವನ್ನ ಇಲ್ಲಿ ಸಾರಿ ಹೇಳ್ತಾ ಇರೋದು. ಎಲ್ಲವೂ ಕೂಡ ಕನ್ನಡಮಯವಾಗಿದೆ. ಎಲ್ಲವೂ ಕೂಡ ಕನ್ನಡಮಯವಾಗಿರ್ಬೇಕಾದ್ರೆ, ಎಲ್ಲವೂ ಕೂಡ ಕನ್ನಡವೇ ಆಗಿರ್ಬೇಕಾದ್ರೆ ಸಂಸ್ಕೃತ ಯಾಕೆ ಬೇಕು ನಿಮಗೆ ಅಂತ, ಸಂಸ್ಕೃತವನ್ನ ಬಳಸಿ ಆ ಸಂಸ್ಕೃತವಾದ ಹೆಚ್ಚುಗಾರಿಕೆ ಯಾಕೆ ನಿಮಗೆ ಬೇಕು ಅನ್ನೋದನ್ನ ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಕವಿ KS ನರಸಿಂಹಸ್ವಾಮಿಯವರು. ಕನ್ನಡ ತೊಟ್ಟಿಲು, ಕನ್ನಡ ಜೋಗುಳ, ಕನಸು ಕನ್ನಡವೇ. ಕನ್ನಡ ತೊಟ್ಟಿಲು, ಕನ್ನಡ ಜೋಗುಳ, ಕನಸು ಕನ್ನಡವೇ. ನಮಗೆ ತಕೆ ಈ ಸಂಸ್ಕೃತ ಕಳವಳ, ನಾವು ಕನ್ನಡವೇ, ನೀವು ಕನ್ನಡವೇ. ನೋಡಿ, ಕನ್ನಡ ತೊಟ್ಟಿಲು, ಕನ್ನಡ ಜೋಗುಳ, ಕನ್ನಡ ತೊಟ್ಟಿಲನ್ನ ತೂಗ್ತಾ ಜೋಗುಳ ಪದವನ್ನ ಹೇಳೋದು ಯಾವುದು ಅಂತಂದ್ರೆ ಕನ್ನಡ ಭಾಷೆಯಲ್ಲೇ. ಬೇರೆ ಯಾವ್ದಾದ್ರು ಭಾಷೆಯಲ್ಲಿ ನಾವು ಹೇಳ್ತೀವಾ? ಇಲ್ಲ, ಕನ್ನಡದಲ್ಲೇ ನಾವು ಹೇಳುವಂಥದ್ದು. ಆಡಿ ಬಾ ಎನಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ಎಳನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಅಂತ ಕನ್ನಡದಲ್ಲೇ ಹಾಡೇಳೋದು ಅಲ್ವಾ. ಲಾಲಿ ಲಾಲಿ ಸುವಾಲಿ ಅಂತ ಲಾಲಿ ಪದವನ್ನ, ಜೋಗುಳ ಪದವನ್ನ ಹೇಳುವಂಥದ್ದು ಕೂಡ ಅದು ಕನ್ನಡದಲ್ಲೇ ಹೇಳುವಂಥದ್ದು ಅಲ್ವಾ. ಲಾಲಿ ಮುದ್ದು ಬಂಗಾರಿ ಅಂತ ಹೇಳುವಂಥದ್ದು ಕನ್ನಡ ಭಾಷೆಯಲ್ಲೇ ಹೇಳುವಂಥದ್ದು. ಅದರಿಂದ ಕನ್ನಡವೇ ಎಲ್ಲವೂ ಕೂಡ ಆಗಿರ್ಬೇಕಾದ್ರೆ, ಕನ್ನಡದ ಜೋಗುಳ ಪದವೂ ಕೂಡ ಕನ್ನಡವೇ ಆಗಿರ್ಬೇಕಾದ್ರೆ, ತೊಟ್ಟಿಲನ್ನ ತೂಗ್ತಾ ಹಾಡುವಂಥದ್ದು ಕೂಡ ಕನ್ನಡ ಪದವೇ ಆಗಿರ್ಬೇಕಾದ್ರೆ, ಬೇರೆ ಪದಗಳ ಹಂಗೇಕೆ ನಮಗೆ, ಬೇರೆ ಭಾಷೆಯ ಹಂಗೇಕೆ ನಮಗೇಕೆ ಈ ಸಂಸ್ಕೃತ ಕಳವಳ? ನಮಗೆ ಯಾಕೆ ಬೇಕಪ್ಪ ಸಂಸ್ಕೃತದ ಕಳವಳ? ಯಾಕೆ ಬೇಕು? ನಾವು ಕನ್ನಡವೇ, ನೀವು ಕನ್ನಡವೇ. ನಾವು ಮಾತಾಡೋದು ಕೂಡ ನಾವು ಕನ್ನಡದವರೇ, ಕೇಳಿಸ್ಕೊತಾ ಇರುವಂತಹ ನೀವು ಕೂಡ ಕನ್ನಡದವರೇ. ಅದರಿಂದ ಕನ್ನಡವೇ ಕನ್ನಡಮಯವೇ ಆಗಿರ್ಬೇಕಾದ್ರೆ ಬೇರೆ ಭಾಷೆಯ ಹಂಗೇಕೆ, ಸಂಸ್ಕೃತದ ಹಂಗೇಕೆ, ಅದರ ಕಳವಳವೇಕೆ ಅನ್ನೋದನ್ನ ಇಲ್ಲಿ ಕವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕನ್ನಡವನ್ನ ನೀವು ಬಳಸಿಯಪ್ಪ. ಅದಕ್ಕೆ ಹಾಮ ನಾಯಕ್ ಅವರು ಹೇಳುವಂಥದ್ದು, ನೋಡಿ, ನೀವು ಇರುವಂತಹ ಜಾಗ ಅಂತಂದ್ರೆ ನೀವು ಪ್ರಪಂಚದಲ್ಲಿ ನೋಡಿದಾಗ ಒಂದು ಅಂಗೈ ಅಗಲಷ್ಟು ಜಾಗದಲ್ಲಿ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಜನರು ಇದ್ದಾರೆ. ಈ ಅಂಗೈ ಅಗಲಷ್ಟು ಜಾಗದಲ್ಲಿ ಮಾತನಾಡುವಂತಹ ಕನ್ನಡ ಭಾಷೆಯನ್ನ ಬಳಸುವಂತಹ ಜನರೇ ಕನ್ನಡ ಭಾಷೆಯನ್ನ ಬಳಸಲಿಲ್ಲ ಅಂತಂದ್ರೆ ಬೇರೆ ಯಾರು ಅದನ್ನ ಬಳಸಕ್ ಸಾಧ್ಯ ಅಂತ, ಬೇರೆ ಯಾರು ಅದನ್ನ ಉಳಿಸ್ಲಿಕ್ಕೆ ಸಾಧ್ಯ? ಅದರಿಂದ ಕನ್ನಡದವರೇ ಅಂತಹ ಕೆಲಸವನ್ನ ಮಾಡಬೇಕು ಅಂತ. ಎಲ್ಲವೂ ಕೂಡ ಕನ್ನಡಮಯವಾದಾಗ ಬೇರೆ ಭಾಷೆಗಳ ಹಂಗು ನಿಮಗೇಕೆ, ಬೇರೆ ಭಾಷೆಯ ಕಳವಳ ನಿಮಗೇಕೆ?
ಆ ಕನ್ನಡ ಭಾಷೆಯನ್ನೇ ಅದಕ್ಕೆ ಕುವೆಂಪುರವರು ಹೇಳೋದು, ನಿಮ್ಮಲ್ಲಿ ಇರುವಂತಹ ಹಿತವಾಗಿ ಇರುವಂತಹ ಮಿತವಾಗಿ ಇರುವಂತಹ ನೀವೇನೋ ಬೇರೆ ಭಾಷೆಗೆ ಏನೋ ಹಣವನ್ನು ವ್ಯಯ ಮಾಡ್ತಾ ಇದ್ದೀರಲ್ಲ, ಅದನ್ನು ನೀವು ಬಿಟ್ಬಿಟ್ಟು ನಮ್ಮ ಭಾಷೆಗೆ ನೀವು ಹಣವನ್ನು ವ್ಯಯ ಮಾಡಿದರೆ, ನಮ್ಮ ಭಾಷೆಗೆ ನೀವು ಕೆಲಸವನ್ನು ಮಾಡಿದರೆ ಅದು ಇನ್ನೂ ಕೂಡ ಎತ್ತರಕ್ಕೆ ಏರುತ್ತೆ ಅಂತ ಹೇಳ್ತಾ ಇರೋದು. ಏರುತ್ತೆ ಅಂತಹ ಕೆಲಸವನ್ನು ಕಾರ್ಯವನ್ನು ಕನ್ನಡದವರೇ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ KS ನರಸಿಂಹಸ್ವಾಮಿಯವರು ಹೇಳ್ತಾ ಇರೋದು, ಕವಿಗಳು ಅಂತಹ ಕಾರ್ಯವನ್ನ ಮಾಡಿ ಅಂತ. ಅಂದ್ರೆ ಕನ್ನಡ ಭಾಷೆಯಲ್ಲೇ ಎಲ್ಲವೂ ಕೂಡ ನಿಮಗೆ ಸಿಗೋದಾದ್ರೆ, ಕನ್ನಡ ಭಾಷೆಯೇ ಎಲ್ಲವೂ ನಿಮಗೆ ಕೊಡೋದಾದ್ರೆ ಬೇರೆ ಭಾಷೆಗಳು ಯಾಕೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮುಂದೆ ನೋಡಿ, ಕನ್ನಡತನ ಅಭಿಮಾನವ ತೋರಿಸಿ ಕವಿಗಳೇ ಕಾರ್ಯದಲ್ಲಿ, ಇದನ್ನ ಹೇಳ್ತಾ ಇರೋದು. ನೀವು ಕನ್ನಡತನದ ಅಭಿಮಾನವನ್ನ ತೋರಿಸಿ ಅಂತ. ಆದ್ರೆ ಅಂಧ ಅಭಿಮಾನ ನಿಮಗೆ ಬೇಡ, ಆದ್ರೆ ಅಭಿಮಾನ ಅನ್ನೋದು ಇರ್ಲಿ ಅಂತ. ಅದಕ್ಕೆ ಕನ್ನಡಿಗರು ಮೊದಲು ಕನ್ನಡಿಗರಾಗಿರ್ಬೇಕು. ಆಗ ಮಾತ್ರ ಕನ್ನಡವನ್ನ ಉಳಿಸ್ಲಿಕ್ಕೆ, ಕನ್ನಡವನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಆಗೋದು. ಕನ್ನಡಿಗರೇ ಮೊದಲು ಕನ್ನಡಿಗರಾಗದೆ ಬೇರೆ ಭಾಷೆಯ ಪ್ರಭಾವಕ್ಕೆ ಒಳಗಾದ್ರೆ, ಬೇರೆ ಭಾಷೆಯ ಪ್ರಭಾವಕ್ಕೆ ಒಳಗಾಗಿ ಕುನ್ನಿಗಳ ರೀತಿಯಲ್ಲಿ ಇದ್ರೆ ಪ್ರಯೋಜನ ಇಲ್ಲ. ಸಿಂಹದಂತೆ ಗರ್ಜಿಸ್ಬೇಕು ಅನ್ನೋದನ್ನ ಕುವೆಂಪುರವರು ಹೇಳ್ತಾರೆ. ಕುರಿತನವ ನೀಗಿ ಅನ್ನೋದನ್ನ ಹೇಳ್ತಾರೆ. ಕುರಿತನವನ್ನ ನೀಗಿ ನೀವು ಸಿಂಹದಂತೆ ಗರ್ಜಿಸ್ಬೇಕು ಅಂತ. ಆಗ ಕನ್ನಡ ಅಭಿಮಾನ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಆ ಕನ್ನಡ ಅಭಿಮಾನವನ್ನ ಪ್ರತಿಯೊಬ್ಬರು ಕೂಡ ನೀವು ತೋರಿಸಿ. ಕನ್ನಡತನ ಅಭಿಮಾನವ ತೋರಿಸಿ ಕವಿಗಳೇ ಕಾರ್ಯದಲ್ಲಿ, ಕವಿಗಳೇ ನೀವು ಕಾರ್ಯದಲ್ಲಿ, ನೀವು ಮಾಡುವಂತಹ ಕೆಲಸದಲ್ಲಿ ಕನ್ನಡತನದ ಅಭಿಮಾನ ಅನ್ನೋದು ನಿಮ್ಮಲ್ಲಿ ಇರಲಿ. ನಿಮ್ಮ ಕೆಲಸದಲ್ಲಿ ಆ ಕನ್ನಡತನದ ಅಭಿಮಾನ ಅನ್ನೋದು ಮೆರೆಯಲಿ. ಕನ್ನಡ ನುಡಿಯೇ ಕವಿತೆಯನ್ನಾಳಲಿ, ಸಂಸ್ಕೃತ ಮಿತವಾಗಿ ಬೆರೆಯಲಿ ಹಿತವಾಗಿ. ನೋಡಿ, ಇದು ಬಹಳ ಅದ್ಭುತ. ಕನ್ನಡ ನುಡಿಯೇ ಕವಿತೆಯನ್ನಾಳಲಿ. ಏಕೆಂತಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ, ರಾಜ ರಾಣಿ ಎಲ್ಲವೂ ಕೂಡ ಅಲ್ವಾ. ಅದರಿಂದ ಕನ್ನಡ ನಾಡಿನಲ್ಲಿ ಕನ್ನಡ ನುಡಿಯೇ ಕವಿತೆಯನ್ನ ಆಳ್ಬೇಕು ಹೊರತು ಬೇರೆ ಭಾಷೆಗಳು ಕನ್ನಡವನ್ನ ಆಳಬಾರ್ದು. ಅದು ಅಭಿಮಾನ, ಅದು ಅಂಧಾಭಿಮಾನ ಅಲ್ಲ, ಅದು ಅಭಿಮಾನ ಅಲ್ವಾ. ಅದರಿಂದ ಅದನ್ನ ಅನೇಕ ಕವಿಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ. ಆ ಮೂಲಕ ನಾವು ಹೋಗ್ಬೇಕೇ ಹೊರತು, ನೋಡಿ ಪಂಪನೂ ಕೂಡ ಆರಂಕುಶ ಬಿಟ್ಟೊಡಂ ನೆನೆಯುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾರೆ. ಯಾರೇನೇ ಅಂಕುಶ ಬಿಟ್ಟು ಇದು ಮಾಡಿದ್ರು ಕೂಡ, ತೊಂದರೆಯನ್ನ ಕೊಟ್ಟರು ಕೂಡ ನನ್ನ ಮನಸ್ಸು ಬನವಾಸಿ ದೇಶವನ್ನ ಯಾವಾಗಲೂ ಕೂಡ ನೆನಪಿಸ್ಕೊಳ್ಳುತ್ತೆ ಅಂತ. ಅದು ಕನ್ನಡ ನಾಡಿನ ಬಗ್ಗೆ ಇರುವಂತಹ ಹೆಮ್ಮೆ, ಹಿರಿತನವನ್ನ ತೋರಿಸುತ್ತೆ. ಹಾಗಾದ್ರೆ ಅನೇಕ ಕವಿಗಳು ಅದನ್ನ ಅಂತಹ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ. ಈಗಾಗಲೇ ನಾನು ಹೇಳಿದೆ, ಆಂಡಯ್ಯ ಕವಿಯ ಬಗ್ಗೆ ಹೇಳಿದೆ. ಕಬ್ಬಿಗರ ಕಾವ ಅನ್ನುವಂತಹ ಕವಿತೆಯನ್ನ ರಚನೆ ಮಾಡಿರುವಂಥದ್ದನ್ನ ಹೇಳಿದೆ. ಅದಕ್ಕಿಂತ ಮಿಗಿಲಾಗಿ ದಾಸರು ಶರಣರು ಬಳಸಿದಂತಹ ಕನ್ನಡ ಪದಗಳನ್ನ ನೀವು ಒಂದ್ಸಲ ಕನ್ನಡ ಕೀರ್ತನೆಗಳನ್ನ ಕೇಳಿಸ್ಕೊಂಡ್ರೆ ಸಾಕು, ದಾಸರು ಹೇಳಿದಂತಹ ಕೀರ್ತನೆಗಳನ್ನ ಕೇಳಿಸ್ಕೊಂಡ್ರೆ ಸಾಕು, ಶರಣರು ಹೇಳಿದಂತಹ ವಚನಗಳನ್ನ ಕೇಳಿಸ್ಕೊಂಡ್ರೆ ಸಾಕು, ನಾವು ಪುಣ್ಯವನ್ನ ಪಡಿತೀವಿ. ಆ ರೀತಿ ಅದ್ಭುತವಾದಂತಹ ಕನ್ನಡ ಸಾಹಿತ್ಯವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗಾದ್ರೆ ಹೊಸಗನ್ನಡ ಒಂದು ಯುಗದಲ್ಲಿ KS ನರಸಿಂಹಸ್ವಾಮಿಯವರು ಹೇಳ್ತಾ ಇರೋದು, ಯಾಕೆ ನೀವು ಮತ್ತೆ ಸಂಸ್ಕೃತ ಪದಗಳನ್ನು ಬಳಸ್ತಾ ಇದ್ದೀರಾ? ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತದ ಜೊತೆಗೆ ಇಂಗ್ಲಿಷ್ ಮತ್ತು ಹಿಂದಿ ಪದಗಳು ಕೂಡ ಬಳಕೆ ಆಗ್ತಾ ಇದೆ. ಯಾಕೆ? ಬೇರೆ ಭಾಷೆಯ ಹಂಗು ನಿಮಗೆ ಯಾಕೆ? ಬೇರೆ ಭಾಷೆಯ ಕಳವಳ ನಿಮಗೆ ಯಾಕೆ? ನೀವು ಬಳಸುವಂತಹ ಭಾಷೆ ಯಾವುದು ಅಂತಂದ್ರೆ ನಿಮ್ಮ ಮಾತೃಭಾಷೆಪ್ಪ, ನಿಮ್ಮ ಕರುಳಿನ ಭಾಷೆ. ಆ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯನ್ನ ನೀವು ಯಾಕೆ ಬಳಸ್ತಾ ಇದ್ದೀರಿ ಅನ್ನೋದನ್ನ ಹೇಳ್ತಾ ಇರೋದು. ಕಾರ್ಯದಲ್ಲಿ, ನೀವು ಮಾಡುವಂತಹ ಕಾರ್ಯದಲ್ಲಿ ಕನ್ನಡತನದ ಅಭಿಮಾನ ಅನ್ನೋದು ನೀವು ತೋರಿಸಿ ಅನ್ನೋದನ್ನ ಕವಿ KS ನರಸಿಂಹಸ್ವಾಮಿಯವರು ಹೇಳ್ತಾ ಇರೋದು. ನಿಮ್ಮ ಕನ್ನಡ ನುಡಿಯಲ್ಲಿ ಕವಿತೆಯನ್ನ ಆಳಲಿ, ಕನ್ನಡ ನುಡಿಯೇ ನಿಮ್ಮ ಕವಿತೆಯನ್ನ ಆಳಲಿ. ಆದರೆ ಸಂಸ್ಕೃತ ಮಿತವಾಗಿ, ಹಂಗೂ ಬಳಸಬೇಕು ಅಂತಂದ್ರೆ ಸಂಸ್ಕೃತ ಮಿತವಾಗಿ ಬೆರೆಯಲಿ ಹಿತವಾಗಿ. ಮುದ್ದಣ್ಣ ಒಂದ್ ಕಡೆ ಹೇಳುವಂತೆ, ಕರಿಮಿಣಿ ಸರದಲ್ಲಿ ಹೇಗೆ ಹವಳವನ್ನ ಪೋಣಿಸಿದಂತೆ, ಮಧ್ಯ ಮಧ್ಯದಲ್ಲಿ ಹವಳವನ್ನ ಪೋಣಿಸಿದಂತೆ ಇರುತ್ತೋ ಹಾಗೆ ನೀವು ಮಿತವಾಗಿ ಹಿತವಾಗಿ, ಯಾರಿಗೂ ಕೂಡ ತೊಂದರೆ ಆಗದಂತೆ ಹಿತವಾಗಿ ಮಿತವಾಗಿ ನೀವು ಸಂಸ್ಕೃತವನ್ನ ಬಳಸಿ. ಆದ್ರೆ ಸಂಸ್ಕೃತ ಪದವೇ ಹೇರಳವಾಗಿ ಇದ್ದು ಕುಂಬಳ ಬಳ್ಳಿ ಹೇಗೆ ಗುಡಿಸಲನ್ನ ಬೀಳಿಸುತ್ತೋ ಆ ರೀತಿ ಮಾತ್ರ ಮಾಡಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಇಲ್ಲಿ KS ನರಸಿಂಹಸ್ವಾಮಿಯವರು ಹೇಳ್ತಾ ಇದ್ದಾರೆ. ಸಂಸ್ಕೃತ ಒಂದರ ಭಾಗ್ಯವೇ ಸಾಲದು, ಸೃಷ್ಟಿಯೇ ಗುರು ನಮಗೆ. ಕನ್ನಡ ಮಾಧ್ಯಮವಾದರೆ ಸಾಲದು, ಕೇವಲ ಮಕ್ಕಳಿಗೆ ಮೊದಲಾಗಲಿ ಕವಿಗಳಿಗೆ.
ನೋಡಿ, ನಾವು ಕವಿತಾ ರಚನೆಯನ್ನ ಮಾಡಬೇಕು ಅಂತಂದ್ರೆ ಸಂಸ್ಕೃತದ ಭಾಗ್ಯ ಮಾತ್ರ ನಮಗೆ ಇದ್ರೆ ಸಾಲದು. ಯಾಕೆಂತಂದ್ರೆ ಸೃಷ್ಟಿಯ ಪರಮಗುರು ನಮಗೆ ಅಲ್ವಾ, ಸೃಷ್ಟಿಯೇ ಎಲ್ಲವನ್ನೂ ಕೂಡ ನಮಗೆ ಕಲಿಸ್ತಾ ಇದೆ. ಅಂತಹ ಸೃಷ್ಟಿಯೇ ನಮಗೆ ಎಲ್ಲವನ್ನೂ ಕೂಡ, ಎಲ್ಲ ಅನುಭವವನ್ನು ಕೂಡ ಕಲಿಸ್ಬೇಕಾದ್ರೆ ದೇವಭಾಷೆ ಅಂತ ಹೇಳಿ ಮೆಚ್ಕೊಂಡಂತಹ ಸಂಸ್ಕೃತ ಭಾಷೆಯ ಭಾಗ್ಯ ನಮಗೆ ಯಾಕೆ? ಅದರ ಹಂಗೆ ಯಾಕೆ ನಮಗೆ? ಯಾಕೆ ಅಂತಂದ್ರೆ ಸೃಷ್ಟಿಯೇ ನಮಗೆ ಗುರು, ಸೃಷ್ಟಿಯೇ ಗುರು ನಮಗೆ. ಕನ್ನಡ ಮಾಧ್ಯಮವಾದರೆ ಸಾಲದು. ಯಾರಿಗೆ? ಕೇವಲ ಮಕ್ಕಳಿಗೆ ಕನ್ನಡ ಮಾಧ್ಯಮ ಆದರೆ ಸಾಲದು, ಮೊದಲಾಗಲಿ ಕವಿಗಳಿಗೆ. ಅಂದರೆ ಕವಿಗಳಿಗೆ ಅದು ಆಗಬೇಕು. ಮೊದಲು ಕವಿಗಳಿಗೆ ಕನ್ನಡ ಮಾಧ್ಯಮ ಅನ್ನೋದು ಗೊತ್ತಾಗಬೇಕು, ಮೊದಲು ಕನ್ನಡಿಗರಾಗಬೇಕು ಅವರು. ಅದರಿಂದ ಕವಿತಾ ರಚನೆ ಯಾವ ಭಾಷೆಯಲ್ಲಿ ಇರಬೇಕು ಅಂತಂದರೆ ಕನ್ನಡ ಭಾಷೆಯಲ್ಲಿ ಇರಬೇಕು. ಸಂಸ್ಕೃತದ ಭಾಗ್ಯ ನಮಗೆ ಯಾಕಪ್ಪ? ಅದು ಇದ್ರೂ ಕೂಡ ನಮಗೆ ಸಾಲದು. ನಮಗೆ ಸೃಷ್ಟಿಯೇ ಗುರು ನಮಗೆ ಅಲ್ವಾ. ಸೃಷ್ಟಿಯೇ ಅಂತಹ ಅದ್ಭುತವಾದಂತಹ ಒಂದು ವಿಚಾರವನ್ನು ನಮಗೆ ಹೇಳ್ಕೊಡುತ್ತೆ, ಕನಸ್ಕೊಡುತ್ತೆ, ಅನುಭವವನ್ನು ನಾವು ಪಡ್ಕೊಂಡಿದ್ದೀವಿ ಅಲ್ವಾ. ಪ್ರಕೃತಿಯೇ ಅಂತಹ ಒಂದು ಗುರುವಾಗಿ ನಮಗೆ ಕೆಲಸವನ್ನು ಮಾಡಿದೆ. ಹಾಗಾದರೆ ಆ ಪ್ರಕೃತಿಯನ್ನು ನೋಡಿಕೊಂಡು ಅನೇಕ ಕವಿತೆಗಳು ರಚನೆ ಆಗಿವೆ. ಆದರೆ ಅದು ಸಂಸ್ಕೃತಮಯವಾಗಿ ಇರೋದು ಬೇಡ. ಹೇಗೆ ಮಕ್ಕಳಿಗೆ ಕನ್ನಡ ಮಾಧ್ಯಮವಾಗಿರಬೇಕು ಅಂತ ಹೇಳಿ ಹೇಗೆ ಹೇಳ್ತಿರೋ ಶಿಕ್ಷಣದಲ್ಲಿ, ಹಾಗೆ ಕವಿತಾ ರಚನೆಯಲ್ಲಿ ತೊಡಗಿರುವಂತಹ ಕವಿಗಳಿಗೂ ಕೂಡ ಮಾಧ್ಯಮ ಯಾವುದಾಗಿರ್ಬೇಕು ಅಂತಂದ್ರೆ ಕನ್ನಡ ಆಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಇವಿಷ್ಟು ಕೂಡ ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯ. ಇದರಲ್ಲಿ ಕನ್ನಡ ಭಾಷೆ ಯಾವ ರೀತಿ ಗಟ್ಟಿತನವನ್ನು ಹೊಂದಿರುವಂಥದ್ದು, ಕನ್ನಡ ಪದ ಸಂಪತ್ತು ಎಷ್ಟು ಅದ್ಭುತ ಆಗಿರುವಂಥದ್ದು, ಅಂತಹ ಪದ ಸಂಪತ್ತನ್ನು ಬಳಸ್ಕೊಂಡು ಕನ್ನಡ ಮಾಧ್ಯಮದಲ್ಲೇ ಕನ್ನಡದ ಕವಿತಾ ರಚನೆಯನ್ನು ಮಾಡಬೇಕು ಅನ್ನುವಂತಹ ಕಿವಿ ಮಾತನ್ನು ಕವಿಗಳಿಗೆ ಹೇಳ್ತಾ, ನಿಮ್ಮಂತಹ ಯುವ ಮನಸ್ಸುಗಳಿಗೂ ಕೂಡ ಕನ್ನಡವನ್ನು ಬಳಸೋದ್ರ ಮೂಲಕ ಅದನ್ನು ನಾವು ಬೆಳೆಸ್ಬೋದು ಅನ್ನೋದನ್ನು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ KS ನರಸಿಂಹಸ್ವಾಮಿ ಅವರು. ನಿಮ್ಗೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.